ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಕೆಲವು ಕಾರಣಗಳಿಂದ ನಿನ್ನೆಯ ವಿಡಿಯೋವನ್ನು ಬಿಡುಗಡೆ ಮಾಡೋಕ್ಕೆ ಸಾಧ್ಯವಾಗಿಲ್ಲ. ಆ್ಯಂಡ್ ಜೊತೆಗೆ ಇವತ್ತು ವಿಡಿಯೋದಲ್ಲಿ ನಿಮಗೆ ನನ್ನ ಮುಖ ಕಾಣಿಸ್ತಾ ಇಲ್ಲ. ಬಟ್ ನಿನ್ನೆ ಮತ್ತು ಇವತ್ತು ಎರಡು ದಿನದ ಪತ್ರಿಕೆಯ ಕಂಟೆಂಟನ್ನು ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡಿರ್ತೀನಿ. ಮತ್ತು ನಾಳೆಯಿಂದ ಎಂದಿನಂತೆ ವಿಡಿಯೋಗಳು ಬರ್ತಾ ಹೋಗ್ತವೆ. ಸೊ ದಯವಿಟ್ಟು ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತೀನಿ. ಮೊದಲನೇ ಸುದ್ದಿ ಹೇಳುತ್ತೆ, ಚೇಂಜಸ್ ಟು ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಟು ಅಲೋ ನಾನ್ ಅಗ್ರಿಕಲ್ಚರಿಸ್ಟ್ಸ್ ಟು ಬೈ ಫಾರ್ಮ್ ಲ್ಯಾಂಡ್. ನಿನ್ನೆ ಒಂದು ಮಹತ್ವವಾದಂತಹ ಸುದ್ದಿ ಹೊರಗೆ ಬಿದ್ದಿದೆ. ಅದೇನಪ್ಪ ಅಂತ ಹೇಳಿದ್ರೆ, ನಮ್ಮ ರಾಜ್ಯ ಸರ್ಕಾರದ ಸಂಪುಟ ಅಂದರೆ ಕ್ಯಾಬಿನೆಟ್ ಒಂದು ಮೀಟಿಂಗನ್ನು ಮಾಡಿತ್ತು. ಆ ಮೀಟಿಂಗ್ನಲ್ಲಿ ಬಹಳಷ್ಟು ಪ್ರಮುಖವಾದಂತಹ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಅದರಲ್ಲಿ ಬಹುಮುಖ್ಯ ನಿರ್ಣಯ ಅಂತ ಹೇಳಿದ್ರೆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ 1961 ಅಂದರೆ ಕರ್ನಾಟಕ ರಾಜ್ಯ ಭೂ ಸುಧಾರಣಾ ಕಾಯ್ದೆ 1961. ಈ ಒಂದು ಪ್ರಮುಖ ಕಾಯ್ದೆಗೆ ತಿದ್ದುಪಡಿಯನ್ನು ತರಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಸೊ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಕೇವಲ ತೀರ್ಮಾನ ಮಾತ್ರ ಮಾಡಿರೋದು. ಇದಕ್ಕೆ ತಿದ್ದುಪಡಿ ತರಬೇಕು ಅಂತ ಹೇಳಿದ್ರೆ ಸರ್ಕಾರದ ಮುಂದೆ ಎರಡು ಆಯ್ಕೆಗಳಿರುತ್ತೆ. ಮೊದಲನೇದಾಗಿ ಸರ್ಕಾರ ಈ ಒಂದು ಆರ್ಡಿನೆನ್ಸ್ ಅಥವಾ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ಸುಗ್ರೀವಾಜ್ಞೆ ಎಲ್ಲರೂ ಕೂಡ ಕೇಳಿರ್ತೀರಾ. ಒಂದು ವೇಳೆ ಸದನ ಅಂದರೆ ನಮ್ಮ ಸೆಷನ್ ನಡೀತಾ ಇಲ್ಲ ಅಂತ ಹೇಳಿದ್ರೆ, ವಿಧಾನಸಭೆ ಅಥವಾ ವಿಧಾನ ಪರಿಷತ್ನ ಸದನ ನಡೀತಾ ಇಲ್ಲ ಅಂತ ಹೇಳಿದ್ರೆ, ಯಾವುದಾದ್ರೂ ತುರ್ತಾದಂತಹ ಕಾನೂನನ್ನು ಜಾರಿಗೆ ತರಕ್ಕೆ ಸರ್ಕಾರಗಳು ಸುಗ್ರೀವಾಜ್ಞೆ ಅಥವಾ ಆರ್ಡಿನೆನ್ಸ್ನ ಮೊರೆ ಹೋಗ್ಬೋದಾಗುತ್ತೆ. ಇಂಗ್ಲೀಷ್ನಲ್ಲಿ ಇದನ್ನು ಆರ್ಡಿನೆನ್ಸ್ ಅಂತ ಕರಿತೀವಿ. ಸೇಮ್ ಪಾರ್ಲಿಮೆಂಟ್ನಲ್ಲಿ ಕೂಡ ಅಸ್ತಿತ್ವದಲ್ಲಿರುತ್ತೆ. ಒಂದು ವೇಳೆ ಲೋಕಸಭೆ ಅಥವಾ ರಾಜ್ಯಸಭೆ ಎರಡರಲ್ಲಿ ಯಾವುದಾದ್ರೂ ಒಂದು ಅಧಿವೇಶನದಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ ತುರ್ತಾಗಿ ಕಾಯ್ದೆಗಳನ್ನು ಜಾರಿ ತರಕ್ಕೆ ಈ ಆರ್ಡಿನೆನ್ಸ್ ರೂಟನ್ನು ಮೊರೆ ಹೋಗಲಾಗುತ್ತೆ. ಸೊ ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಬಟ್ ಸದ್ಯಕ್ಕೆ ಸರ್ಕಾರ ನೋಡಬೇಕು ಯಾವ ರೀತಿ ಒಂದು ಮಾನ್ಸೂನ್ ಸೆಷನ್ ಅಥವಾ ಮಳೆಗಾಲದ ಅಧಿವೇಶನದಲ್ಲಿ ಈ ಕುರಿತಂತೆ ಕಾಯ್ದೆಯನ್ನು ಜಾರಿಗೆ ತರುತ್ತೋ, ಅಂದರೆ ತಿದ್ದುಪಡಿಯನ್ನು ಜಾರಿಗೆ ತರುತ್ತೋ, ಅಥವಾ ಇದಕ್ಕೆ ಸಪ್ರೇಟಾಗಿ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸುತ್ತೋ ಅಂತ ಕಾದು ನೋಡಬೇಕಾಗುತ್ತೆ. ಬಟ್ ಎನಿವೆ, ನಮಗೆ ಈ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಏನಿದೆ ಅದರಲ್ಲಿರ್ತಕ್ಕಂತಹ ಮಾಹಿತಿಯನ್ನು ತಿಳ್ಕೊಬೇಕಾಗತ್ತೆ. ಬಿಕಾಸ್ ಒಂದು ಮತ್ತೆ ನೆನ್ಪಿಟ್ಕೋಬೇಕು, ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಕಾಯ್ದೆಯ ಪ್ರಕಾರ ಕೃಷಿಕರಲ್ಲದೆ ಇರೋರು ಅಂತ ಹೇಳಿದ್ರೆ ನಾನ್ ಅಗ್ರಿಕಲ್ಚರಿಸ್ಟ್ಸ್ ಅಂದರೆ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ, ಕೃಷಿಕರಲ್ಲದೆ ಇರತಕ್ಕಂತಹವರು ಕೃಷಿ ಭೂಮಿಯನ್ನು ಖರೀದಿ ಮಾಡುವುದಕ್ಕೆ ಒಂದು ನಿರ್ಬಂಧ ಇತ್ತು, ನಿಷೇಧ ಇತ್ತು. ಯಾವ ಒಬ್ಬ ಉದ್ಯಮಿ ಇರಬಹುದು ಅಥವಾ ಬೇರೆ ಯಾವುದೋ ಉದ್ಯಮದಲ್ಲಿ ಅಥವಾ ಕೆಲಸದಲ್ಲಿ ತೊಡ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಬಂದ್ಬಿಟ್ಟು ಈ ಕೃಷಿ ಭೂಮಿಯನ್ನು ಖರೀದಿ ಮಾಡಬಾರ್ದು ಅಂತಕ್ಕಂತಹದ್ದು ಸರ್ಕಾರದ ಒಂದು ಆದೇಶವಾಗಿತ್ತು ಈ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961 ಪ್ರಕಾರ. ಈಗ ಆ ಒಂದು ಮಹತ್ವವಾದ ಒಂದು ಅಂಶಕ್ಕೆ ತಿದ್ದುಪಡಿಯನ್ನು ತರಲಾಗ್ತಾ ಇದೆ. ಸೊ ಇನ್ಮುಂದೆ ಯಾವುದೇ ವ್ಯಕ್ತಿ ಕೂಡ ಬಂದ್ಬಿಟ್ಟು ಈ ಅಗ್ರಿಕಲ್ಚರಲ್ ಲ್ಯಾಂಡ್ ಅಥವಾ ಕೃಷಿ ಭೂಮಿಯನ್ನು ಖರೀದಿ ಮಾಡ್ಬೋದಾಗುತ್ತೆ. ಆ್ಯಂಡ್ ಮತ್ತೊಂದು ಮಾತು ನೆನ್ಪಿಟ್ಕೋಬೇಕು, ಕೃಷಿಕರು ಕೂಡ ಈ ಭೂಮಿಗಳನ್ನ ಖರೀದಿ ಮಾಡಲಿಕ್ಕೆ ಒಂದು ಮಿತಿ ಇತ್ತು. ಏನಪ್ಪ ಅಂತ ಹೇಳಿದ್ರೆ, ಅವರು ಕೃಷಿಯೇತರ ಆದಾಯ ಅಂತ ಹೇಳಿದ್ರೆ ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ಫಾರ್ ಎಕ್ಸಾಂಪಲ್, ಒಬ್ಬ ಕೃಷಿಕ ಬೇರೆ ಬೇರೆ ಮೂಲಗಳಿಂದನೂ ಕೂಡ ಆದಾಯವನ್ನು ಗಳಿಸ್ತಾ ಇರ್ತಾನೆ. ಸೊ ಆ ಆದಾಯ 2 ಲಕ್ಷವನ್ನು ಮೀರಿರಬಾರ್ದಿತ್ತು ಇದುವರೆಗೂ ಕೂಡ, ಅಂದರೆ 2015ನೇ ಇಸ್ವಿವರೆಗೂ ಕೂಡ. ಬಟ್ 2015ನಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಇದಕ್ಕೆ ತಿದ್ದುಪಡಿ ತಂದುಬಿಟ್ಟು ಆ ಒಂದು ಆದಾಯ ಮಿತಿಯನ್ನು 25 ಲಕ್ಷ ರೂಪಾಯಿಗಳಿಗೆ ಹೆಚ್ಚಳ ಮಾಡಿದ್ರು. ಸೊ ಇನ್ನು ಮುಂದೆ 20, 22, 23 ಲಕ್ಷವನ್ನು ಕೃಷಿಯನ್ನು ಹೊರತಾದ ಮೂಲಗಳಿಂದ ಕೂಡ ಪಡೆದಿರುವ ವ್ಯಕ್ತಿ ಕೃಷಿ ಭೂಮಿಯನ್ನು ಖರೀದಿ ಮಾಡುವುದಕ್ಕೆ ಅರ್ಹನಾಗಿದ್ದ. ಬಟ್ ಈಗೇನಪ್ಪ ಅಂತ ಹೇಳಿದ್ರೆ, ಕಂಪ್ಲೀಟ್ ಆ ಒಂದು ಸೀಲಿಂಗ್ ಆನ್ ಇನ್ಕಮ್ ಅಂದರೆ ಈ ಆದಾಯ ಮಿತಿ ಏನಿತ್ತು ಅದನ್ನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ತೆಗೆದು ಹಾಕಕ್ಕೆ ಹೊರಟಿದೆ. ಸೊ ನಮ್ಮ ರಾಜ್ಯದ ಯಾವುದೇ ಒಬ್ಬ ವ್ಯಕ್ತಿ ಹೋಗ್ಬಿಟ್ಟು ಈ ಕೃಷಿ ಭೂಮಿಯನ್ನು ಖರೀದಿ ಮಾಡಬಹುದಾಗುತ್ತೆ. ಆ್ಯಂಡ್ ಈಗ ಕೆಲವರು ಕೇಳಬಹುದು, 1961 ಕಾಯ್ದೆಯಲ್ಲಿ ಇಂತಹ ಅಂಶವನ್ನು ಸೇರಿಸುವುದಕ್ಕೆ ಕಾರಣವೇನು ಅಂತೇಳಿ. ನೋಡಿ, ಬಹುಮುಖ್ಯವಾದಂತಹ ಅಂಶ, ಕೃಷಿಕರಲ್ಲದೆ ಇರತಕ್ಕಂತಹವರು ಕೃಷಿ ಭೂಮಿಯನ್ನು ಕೊಂಡ್ಕೊಂಡ್ರು ಅಂತ ಹೇಳಿದ್ರೆ ಅವರು ಅಲ್ಲಿ ಕೃಷಿಯನ್ನು ಮಾಡಲ್ಲ, ಅಗ್ರಿಕಲ್ಚರಿಂಗ್ ಮಾಡಲ್ಲ, ಫಾರ್ಮಿಂಗ್ ಮಾಡಲ್ಲ ಅಂತಕ್ಕಂತಹದ್ದು ಸರ್ಕಾರದ ಒಂದು ಯೋಚನೆ ಆಗಿತ್ತು. ಸೊ ಹಾಗಾಗಿ ರೈತರು ಬೆಳೆ ಬೆಳೆಯಕ್ಕೆ ಉಳಿಸ್ಕೊಂಡಿರ್ತಕ್ಕಂತಹ ಅಲ್ಪ ಸ್ವಲ್ಪ ಜಮೀನು ಈ ಬಂಡವಾಳಶಾಹಿಗಳು, ಉದ್ಯಮಿಗಳು ಮತ್ತು ಶ್ರೀಮಂತರ ಕೈವಶ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಈ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ 1961ನಲ್ಲಿ ಇಂತಹ ಕೆಲವು ಅಂಶಗಳನ್ನು ಸೇರಿಸಿದ್ದು. ಬಟ್ ಈಗ ಪರಿಸ್ಥಿತಿ ಬದಲಾಗಿ ಹೋಗ್ಬಿಟ್ಟಿದೆ. ನಮ್ಮ ದಕ್ಷಿಣ ಭಾರತದ ಬೇರೆಲ್ಲ ರಾಜ್ಯಗಳು, ನಮ್ಮ ನೈಬರಿಂಗ್ ಸ್ಟೇಟ್ಸ್ ಇಂತಹ ಒಂದು ಮಿತಿಯನ್ನು ಹೇರ್ತಾ ಇಲ್ಲ. ಯಾವುದೇ ವ್ಯಕ್ತಿ ಕೂಡ ಕೃಷಿ ಭೂಮಿಯನ್ನು ಖರೀದಿ ಮಾಡಬಹುದು. ಸೊ ಹಾಗಾಗಿ ಸರ್ಕಾರ ಕೂಡ ಇಂತಹ ಒಂದು ಯೋಜನೆಗೆ ಜಾರಿ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಆ್ಯಂಡ್ ಮುಂದಿನ ಸ್ಲೈಡ್ನಲ್ಲಿ ಕೂಡ ನಿಮಗೆ ಕಾಣಿಸ್ತಾ ಇದೆ, ಸರ್ವರಿಗೂ ಕೃಷಿ ಭಾಗ್ಯ, ಯಾರೇ ವ್ಯಕ್ತಿ ಕೂಡ ಬಂದು ತೆಗೆದುಕೊಳ್ಬಹುದು. ಬಿಕಾಸ್ ಇದುವರೆಗೂ ಏನಾಗ್ತಿತ್ತಪ್ಪ ಅಂತ ಹೇಳಿದ್ರೆ,
ಸ್ವಲ್ಪ ಶ್ರೀಮಂತರು ಮತ್ತು ಸ್ವಲ್ಪ ದುಡ್ಡಿರುವಂತಹ ವ್ಯಕ್ತಿಗಳು ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನು ಕೊಂಡ್ಕೊಳ್ಬೇಕು ಅಂತ ಆಸೆ ಇದ್ದರೂ ಕೂಡ ಇಲ್ಲಿನ ಕಾನೂನಿನಲ್ಲಿ ಅದಕ್ಕೆ ಒಂದು ನಿಷೇಧ ಇರುವ ಕಾರಣದಿಂದ ಅವರು ನಮ್ಮ ನೆರೆ ರಾಜ್ಯಗಳಲ್ಲಿ ಕೃಷಿ ಸಂಬಂಧ ಹೂಡಿಕೆಗಳನ್ನ ಮಾಡ್ತಾ ಇದ್ರು. ಅಲ್ಲಿಗೆ ಹೋಗ್ಬಿಟ್ಟು ಅವರು ಕೃಷಿ ಭೂಮಿಯನ್ನು ಖರೀದಿ ಮಾಡ್ತಾ ಇದ್ರು. ಸೊ ಹಾಗಾಗಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದಂತಹ ಒಂದು ಬಂಡವಾಳ ಬೇರೆ ರಾಜ್ಯದ ಪಾಲಾಗ್ತಿತ್ತು. ಸೊ ಇದನ್ನ ಗಮನಿಸಿರ್ತಕ್ಕಂತಹ ಸರ್ಕಾರ ಈ ಒಂದು ತಿದ್ದುಪಡಿಯನ್ನು ಜಾರಿ ಮಾಡಲಿಕ್ಕೆ ಮುಂದಾಗಿದೆ. ಇವು ನೋಡ್ತಾ ಇದ್ರೆ ಯಾವ ರೀತಿ ಶ್ರೀಮಂತರು ಬೇರೆ ಬೇರೆ ರಾಜ್ಯದಲ್ಲಿ ಜಮೀನನ್ನು ಖರೀದಿ ಮಾಡ್ತಾ ಇದ್ರು. ಆ್ಯಂಡ್ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ, ಹೀಗೆ ಕೃಷಿ ಭೂಮಿಯನ್ನು ಯಾವುದೇ ವ್ಯಕ್ತಿ ಖರೀದಿ ಮಾಡ್ಬೋದು ಅಂತ ಆಗ್ಬಿಟ್ರೆ 100% ಡಿಮ್ಯಾಂಡ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ರೈತನ ಜಮೀನಿಗೆ ಎಕರೆಗೆ ಎಷ್ಟು ಲಕ್ಷ ಈಗ ಸಿಗ್ತಾ ಇತ್ತು ಅದಕ್ಕಿಂತನೂ ಕೂಡ ಜಾಸ್ತಿ ಒಂದು ಬೇಡಿಕೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ರೈತರಿಗೆ ಕೂಡ ಅನುಕೂಲ ಆಗುತ್ತೆ. ಯಾವುದಾದ್ರೂ ಒಬ್ಬ ರೈತ ತನ್ನಲ್ಲಿರ್ತಕ್ಕಂತಹ ಜಮೀನನ್ನು ಮಾರಬೇಕು ಅಂತ ಅನ್ಕೊಂಡಿದ್ದ ಅಂತ ಹೇಳಿದ್ರೆ ಅವನಿಗೆ ಖಂಡಿತ ಅನುಕೂಲ ಆಗುತ್ತೆ. ಆ್ಯಂಡ್ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಗಮನಿಸಬೇಕಿಲ್ಲಿ, ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 11.79 ಲಕ್ಷ ಹೆಕ್ಟೇರ್ನಷ್ಟು ಜಮೀನು ಬೀಳಾಗಿದೆ. ಬೀಳಂತ ಅಂದ್ರೇನು? ಅಲ್ಲಿ ಯಾವುದೇ ರೀತಿಯಾದಂತಹ ಬೆಳೆಯನ್ನು ಬೆಳೆಯಲಾಗ್ತಿಲ್ಲ. ಅದು ಕೃಷಿ ಭೂಮಿನೇ, ಬಟ್ ಅಲ್ಲಿ ಕೃಷಿ ಚಟುವಟಿಕೆಗಳು ನಡೀತಾ ಇಲ್ಲ. ನೋಡಿ, ಇಲ್ಲಿ ಹೆಕ್ಟೇರ್ ಅಂತ ಹೇಳಿದ್ರೆ 2.47 ಎಕರ್ಸ್, 2.47 ಎಕರೆಗೆ 1 ಹೆಕ್ಟೇರ್ ಅಂತ ಕರಿತೀವಿ. ಸೊ ಈ 11.79 ಲ್ಯಾಕ್ ಹೆಕ್ಟೇರ್ ಅಷ್ಟು ಭೂಮಿ ನಮ್ಮ ರಾಜ್ಯದಲ್ಲಿ ಬೀಳಾಗಿತ್ತು. ಸೊ ಈ ಭೂಮಿ ಎನಿವೇ ಅಲ್ಲಿ ಒಂದು ಕೃಷಿ ಕೆಲಸವನ್ನು ಮಾಡ್ತಾ ಇಲ್ಲ. ಅದನ್ನ ಶ್ರೀಮಂತರಿಗೆ, ಯಾರಿಗೆ ಕೃಷಿ ಭೂಮಿ ಬೇಕಾಗಿರುತ್ತೋ ಅವರಿಗೆ ಮಾರಾಟ ಮಾಡಿದ್ರು ಅಂತ ಹೇಳಿದ್ರೆ ಆ ರೈತನಿಗೆ ಸ್ವಲ್ಪ ಹಣ ಸಿಗುತ್ತೆ. ಆ್ಯಂಡ್ ಈ ಬೀಳಾಗಿರ್ತಕ್ಕಂತಹ ಭೂಮಿಯಲ್ಲಿ ಅದನ್ನು ಪಡೆದುಕೊಂಡಂತಹ ಹೊಸ ಮಾಲೀಕ ಅಲ್ಲಿ ಕೃಷಿಯನ್ನು ಮಾಡಬಹುದು. ಬಿಕಾಸ್ ಇವತ್ತಿಗೂ ಕೂಡ ಕೃಷಿ ಭೂಮಿ ಏನಿದೆ, ಗ್ರೀನ್ ಬೆಲ್ಟಲ್ಲಿ ಬರ್ತಕ್ಕಂತಹ ಕೃಷಿ ಭೂಮಿಯನ್ನು ವಾಣಿಜ್ಯ ಉದ್ದೇಶಗಳಿಗಾಗಿ ಬಳಸುವುದಕ್ಕೆ ನಿಷೇಧ ಇದೆ. ಸೊ ಅದನ್ನು ಶ್ರೀಮಂತ ತಗೊಂಡ್ರು ಅಷ್ಟೇ, ಬೇರೆ ಯಾವುದೇ ವ್ಯಕ್ತಿ ತಗೊಂಡ್ರು ಅಷ್ಟು ಕೂಡ ಅಲ್ಲಿ ಕೃಷಿಯನ್ನೇ ಮಾಡಬೇಕಾದ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಕೃಷಿ ಭೂಮಿ ಸಂಕುಚಿತ ಆಗುತ್ತೆ ಅನ್ನೋ ಒಂದು ಆರೋಪಕ್ಕೆ ಅಷ್ಟೊಂದು ಹುರುಳಿಲ್ಲ ಅಂತಲೇ ಹೇಳ್ಬಹುದು. ಬಟ್ ಆದರೂ ಕೂಡ ಸಣ್ಣ ಹಿಡುವಳಿದಾರರು, ಅಲ್ಪ ಸ್ವಲ್ಪ ಭೂಮಿಯನ್ನು ಹೊಂದಿರತಕ್ಕಂತಹ ಬಡವರು ಇದರಿಂದ ಸ್ವಲ್ಪ ತೊಂದರೆಗೀಡಾಗುವಂತಹ ಸಾಧ್ಯತೆ ಕೂಡ ಇದೆ. ಬಟ್ ತಿಂಗೇನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಯಾರೂ ಕೂಡ ಒತ್ತಾಯ ಮಾಡ್ತಾ ಇಲ್ಲ. ಅದು ಸಂಪೂರ್ಣವಾಗಿ ಸ್ವಯಂ ಪ್ರೇರಿತವಾಗಿ ರೈತ ಮಾರಾಟವನ್ನು ಮಾಡಬಹುದು. ಸೊ ಯಾರು ಕೂಡ ಪ್ರೆಷರ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಇಷ್ಟು ಡೀಟೇಲ್ಸ್ ನಮಗೆ ಗೊತ್ತಿರಬೇಕಾಗುತ್ತೆ. ಕರ್ನಾಟಕ ರಾಜ್ಯ ಭೂ ಸುಧಾರಣಾ ಕಾಯ್ದೆ 1961 ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಂಶಗಳನ್ನ ನಾವು ತಿಳ್ಕೊಬೇಕಾಗುತ್ತೆ. ಇದೇ ರೀತಿ ಎರಡನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಗೌರ್ಮೆಂಟ್ ಪುಟ್ಸ್ ಆಫ್ ಡಿಸಿಷನ್ ಆನ್ ಸ್ಟೇಟ್ಸ್ GST ಡ್ಯೂಸ್ ಟಿಲ್ ಜುಲೈ. ನೋಡಿ, ನೆನ್ನೆ ಅಂತ ಹೇಳಿದ್ರೆ ನಾನು ಮೊನ್ನೆಯ ಸುದ್ದಿಯನ್ನು ಮಾತಾಡ್ತಿದ್ದೀನಿ. ನೆನ್ನೆಯ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂತಹದ್ದು GST ಕೌನ್ಸಿಲ್ನ ಒಂದು ಮೀಟಿಂಗ್ ಆಯಿತು. GST ಕೌನ್ಸಿಲ್ ಪ್ರತಿಯೊಬ್ಬರು ಕೂಡ ಕೇಳಿರ್ತೀರಾ. ಸ್ಪೆಷಲಿ 2017ನೇ ಇಸ್ವಿಯಲ್ಲಿ ಯಾವಾಗ 1 ಜುಲೈ ಅಂದರೆ ಜುಲೈ 1ನೇ ತಾರೀಕು ಈ ಸರಕು ಮತ್ತು ಸೇವಾ ತೆರಿಗೆ ಜಾರಿಯಾಯಿತು ದೇಶಾದ್ಯಂತ, ಅಂದಿನಿಂದಲೇ ಈ GST ಮಂಡಳಿ ಪ್ರತಿನಿತ್ಯ ನಿಮಗೆ ಪತ್ರಿಕೆಗಳಲ್ಲಿ, ಸುದ್ದಿ ವಾಹಿನಿಗಳಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. GST ಮಂಡಳಿ ಅಂತ ಕರಿತೀವಿ. ಸೊ GST ಮಂಡಳಿ ಅಂದ್ರೇನು? ಬೇಸಿಕಲಿ GST ಮಂಡಳಿ ಒಂದು 33 ಸದಸ್ಯರ ಒಂದು ಬೋರ್ಡ್ ಅಥವಾ ಒಂದು ಮಂಡಳಿ. ಅಲ್ಲಿ ಯಾರೆಲ್ಲ ಇರ್ತಾರಪ್ಪ ಅಂತ ಹೇಳಿದ್ರೆ, ಬಹುಮುಖ್ಯವಾಗಿ ಈ GST ಮಂಡಳಿಯ ಮುಖ್ಯಸ್ಥರು ಅಂದರೆ ಚೇರ್ಪರ್ಸನ್ ಯಾರಾಗಿರ್ತಾರೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಹಣಕಾಸು ಸಚಿವರು, ಫೈನಾನ್ಸ್ ಮಿನಿಸ್ಟರ್ ಆಫ್ ಸೆಂಟ್ರಲ್ ಗೌರ್ಮೆಂಟ್, ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್. ಪ್ರಸಕ್ತವಾಗಿ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವೆಯಾಗಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಸೊ ಹಾಗಾಗಿ ಅವರು ಈ GST ಮಂಡಳಿಯ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಆ್ಯಂಡ್ ಅವರ ಜೊತೆ ಮತ್ತೊಬ್ರು ಯಾರಿರ್ತಾರಪ್ಪ? ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಇಲ್ಲಿ ಕೇವಲ 2 ಜನ ಮಾತ್ರ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು. ಇನ್ನು ಉಳಿದಂತಹ 31 ಜನ ಸಂಪೂರ್ಣವಾಗಿ ರಾಜ್ಯಗಳಿಂದ 28 ಜನ ಬರ್ತಾರೆ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಿಂದ ಜನ ಬರ್ತಾರೆ. ಸೊ ಒಟ್ಟು 31 ಜನ ಇವರಾದರೆ ಅದಕ್ಕೆ 2ನ್ನ ಆ್ಯಡ್ ಮಾಡಬೇಕು, 33 ಇದರ ಒಟ್ಟು ಸದಸ್ಯರ ಸಂಖ್ಯೆ. ಒಬ್ಬರು ಕೇಂದ್ರ ಸರ್ಕಾರದಿಂದ ನಿರ್ಮಲಾ ಸೀತಾರಾಮನ್, ಕೇಂದ್ರದ ಹಣಕಾಸು ಸಚಿವೆ. ಸೆಕೆಂಡ್ ಪರ್ಸನ್ ಯಾರಪ್ಪ ಕೇಂದ್ರ ಸರ್ಕಾರದಿಂದ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದಲ್ಲಿ ಹಣಕಾಸಿನ ರಾಜ್ಯ ಸಚಿವರು, ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫೈನಾನ್ಸ್, ಹಣಕಾಸಿಗೆ ಸಂಬಂಧಪಟ್ಟಂತೆ ರಾಜ್ಯ ಸಚಿವರು ಪ್ರಸಕ್ತವಾಗಿ ಅನುರಾಗ್ ಠಾಕೂರ್ ಅವರಿದ್ದಾರೆ. ಅನುರಾಗ್ ಠಾಕೂರ್ ಬಗ್ಗೆ ಎಲ್ಲರೂ ಕೂಡ ಕೇಳಿರ್ತೀರ. ಹಿಮಾಚಲ ಪ್ರದೇಶದ ಒಬ್ಬ BJP ಸಂಸದ. ಇವರು ಪ್ರಸಕ್ತವಾಗಿ ಹಣಕಾಸಿನ ರಾಜ್ಯ ಸಚಿವರಾಗಿದ್ದಾರೆ. ಸೊ ಇವರು ಕೂಡ ಈ GST ಮಂಡಳಿಯ ಸದಸ್ಯರಾಗಿರ್ತಾರೆ. ಆ್ಯಂಡ್ ಈಗ ಇಬ್ಬರಾಯಿತು ಕೇಂದ್ರ ಸರ್ಕಾರದಿಂದ. ಇನ್ನುಳಿದ 28 ಜನ ಯಾರಪ್ಪ ಅಂತ ಹೇಳಿದ್ರೆ, 28 ಸ್ಟೇಟ್ಸ್ಗಳೇನಿದ್ದಾವೆ, 28 ರಾಜ್ಯಗಳ ಮಂತ್ರಿಗಳು. ಕೆಲವರು ತಪ್ಪು ಕಲ್ಪನೆ ಮಾಡ್ಕೊಂಡಿರ್ತೀರಾ, ಕೇವಲ ಫೈನಾನ್ಸ್ ಮಿನಿಸ್ಟರ್ ಅಥವಾ ಹಣಕಾಸು ಸಚಿವರು ಹೋಗಬೇಕು ಈ ಒಂದು GST ಮಂಡಳಿಗೆ ಅಥವಾ ರಾಜ್ಯಗಳನ್ನು ಪ್ರತಿನಿಧಿತ್ವ ಮಾಡಬೇಕು ಅಂತೇಳಿ. ಬಟ್ ಇದು ಖಂಡಿತ ತಪ್ಪು. ಯಾವುದೇ ಒಂದು ಹಣಕಾಸಿನ ಮಂತ್ರಿಗಳಾಗಿರಬಹುದು ಅಥವಾ ರಾಜ್ಯ ಸರ್ಕಾರ ನಾಮಿನೇಟ್ ಮಾಡಿರತಕ್ಕಂತಹ ಯಾವುದೇ ಒಬ್ಬ ಸಚಿವ ಆಗಿರಬಹುದು.
ನಮ್ಮ ಕರ್ನಾಟಕದ ಉದಾಹರಣೆ ತಗೊಳ್ಳೋಣ. ಕರ್ನಾಟಕದ ಹಣಕಾಸು ಸಚಿವರು ಯಾರೀಗ ಪ್ರಸಕ್ತವಾಗಿ ಹಣಕಾಸಿನ ಸಚಿವರು ಮತ್ತಾರೂ ಅಲ್ಲ, ನಮ್ಮ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು. ಅವರ ಬಳಿಯೇ ಈ ಹಣಕಾಸು ಖಾತೆ ಕೂಡ ಇದೆ. ಬಟ್ ಅವರು GST ಮಂಡಳಿಗೆ ಹೋಗಲ್ಲ. ಬಿಕಾಸ್ GST ಮಂಡಳಿಗೆ ಹೋಗ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಸಮಯ ಕೂಡ ಇರಬೇಕಾಗುತ್ತೆ. ಇವರು ಮುಖ್ಯಮಂತ್ರಿ ಬಿಸಿ ಇರೋ ಕಾರಣದಿಂದ ಅವ್ರು ಹೋಗಲ್ಲ. ಅವ್ರು ಯಾರನ್ನು ನಾಮಿನೇಟ್ ಮಾಡಿದಾರಪ್ಪ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ, ಹೋಮ್ ಮಿನಿಸ್ಟರ್ ಬಸವರಾಜ ಬೊಮ್ಮಾಯಿ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಸೊ ಈ ರೀತಿ ಹಣಕಾಸಿನ ಸಚಿವರೇ ಇರಬೇಕು ಅಂತ ಯಾರೇ ಒಬ್ಬ ನಾಮಿನೇಟೆಡ್ ಮಿನಿಸ್ಟರ್ ಕೂಡ ಇರಬಹುದು. ಸೊ ಇವರು 28 ಜನ ಆಗ್ತಾರೆ. ಪ್ಲಸ್ 3 ರಾಜ್ಯಗಳು, 3 ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ ದೆಹಲಿ ಇರಬಹುದು, ಅದೇ ರೀತಿ ಪುದುಚೇರಿ ಇರಬಹುದು, ಅದೇ ರೀತಿ ಇತ್ತೀಚೆಗಷ್ಟೇ ಹೊಸದಾಗಿ ಸೇರ್ಪಡೆಯಾದಂತಹ ಜಮ್ಮು ಮತ್ತು ಕಾಶ್ಮೀರ ಇರಬಹುದು. ಈ 3 ರಾಜ್ಯಗಳ ಸಚಿವರು ಕೂಡ ಅಲ್ಲಿರ್ತಾರೆ. ಹಣಕಾಸು ಸಚಿವರು ಇರಬಹುದು ಅಥವಾ ಬೇರೆ ಯಾವುದೇ ಒಬ್ಬ ಸಚಿವ ಇರಬಹುದು. ಬಟ್ ಒಂದು ಮಾತನ್ನು ಗಮನಿಸಬೇಕು, ಯಾಕೆ ಈ 3 ಕೇಂದ್ರಾಡಳಿತ ಪ್ರದೇಶಗಳಿಗೆ ಅವಕಾಶ ಕೊಡಲಾಗ್ತಿದೆ, ಬೇರೆಗೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮಾತ್ರ ಒಂದು ಚುನಾಯಿತ ವಿಧಾನಸಭೆ ಇದೆ, ಎಲೆಕ್ಟೆಡ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಹಾಗಾಗಿ ಈ 3ಕ್ಕೆ ಮಾತ್ರ ಒಂದು ಅವಕಾಶವನ್ನು ಕೊಡಲಾಗಿದೆ. ಸೊ ಈ GST ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ, ಹಲವರು ಬಾರಿ ಕೇಳ್ತಾ ಇರ್ತಾರೆ. ಮತ್ತು GSTಯಲ್ಲಿ ಎಷ್ಟು ಸ್ಲ್ಯಾಬ್ ಅಂತ ಕೂಡ ಕೆಲವೊಮ್ಮೆ ಹಿಂದೆ ಕೂಡ ಪ್ರಶ್ನೆ ಆಗಿದೆ. 5% ಇರಬಹುದು, ಒಂದು ಟ್ಯಾಕ್ಸ್ ಫ್ರೀ ಅಂದರೆ 0%, ಅದನ್ನು ಬಿಟ್ಬಿಟ್ಟು ನೋಡೋದಾದ್ರೆ 5%, 12%, 18% ಮತ್ತು 28%, ಈ 4 ಟ್ಯಾಕ್ಸ್ ಸ್ಲ್ಯಾಬ್ಗಳು ನಮಗೆ ಕಂಡುಬರುತ್ತೆ. ಆ್ಯಂಡ್ ಯಾವ ವಸ್ತು ಯಾವ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಇರಬೇಕು ಅಂತಕ್ಕಂತಹದ್ದನ್ನ ನಮ್ಮ ಕೇಂದ್ರ ಸರ್ಕಾರವೋ ಅಥವಾ ಹಣಕಾಸು ಸಚಿವಾಲಯವೋ ತೀರ್ಮಾನ ಮಾಡಲ್ಲ. ಬದಲಾಗಿ ನಿಮಗೆ ಇಲ್ಲಿ ಕಾಣಿಸ್ತಿರ್ತಕ್ಕಂತಹ GST ಮಂಡಳಿ, GST ಕೌನ್ಸಿಲ್ ಅದನ್ನು ಡಿಸೈಡ್ ಮಾಡುತ್ತೆ. ಸೊ ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ನಿಮಗೆ ಗೊತ್ತಿದೆ GST ಕಾಯ್ದೆ ಏನಿದೆ ಅದರ ಆ ಕಾಯ್ದೆಯಲ್ಲಿ ಒಂದು ಅಂಶವನ್ನು ಮೆನ್ಷನ್ ಮಾಡಲಾಗಿತ್ತು. ಅದೇನಪ್ಪಾ ಅಂತ ಹೇಳಿದ್ರೆ 2017ನೇ ಇಸ್ವಿ ಜುಲೈ 1ನೇ ತಾರೀಕು ಏನು GST ಸ್ಟಾರ್ಟ್ ಆಗುತ್ತೆ ದೇಶಾದ್ಯಂತ, ಅವತ್ತಿನಿಂದ ಮುಂದಿನ 5 ವರ್ಷಗಳವರೆಗೂ, 5 ವರ್ಷಗಳ ಕಾಲ ಅಂದರೆ 2022ನೇ ಇಸ್ವಿವರೆಗೂ ಕೂಡ ರಾಜ್ಯಗಳ GST ಅಥವಾ ಸರಕು ಮತ್ತು ಸೇವಾ ತೆರಿಗೆಯಲ್ಲಿ ಏನು ಸಂಗ್ರಹಣೆ ಆಗುತ್ತೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂತು, ಕಡಿಮೆ ಆಯಿತು ಅಂತ ಹೇಳಿದ್ರೆ ಆ ಸಂಪೂರ್ಣ ಲಾಸ್ ಏನಾಗಿರುತ್ತೆ, ಕುಸಿತ ಏನಾಗಿರುತ್ತೆ, ಅದನ್ನ ಕೇಂದ್ರ ಸರ್ಕಾರವೇ ತುಂಬಿಕೊಡ್ಬೇಕು. ಅದನ್ನು ನಾವು ಕಂಪೆನ್ಸೇಷನ್ ಅಂತ ಕರಿತೀವಿ, GST ಕಂಪೆನ್ಸೇಷನ್. ಫಾರ್ ಎಕ್ಸಾಂಪಲ್, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸುಮ್ಮನೆ ಹೇಳ್ತಾ ಇರೋದು 10,000 ಕೋಟಿ ರೂಪಾಯಿ ಬರಬೇಕಾಗಿತ್ತು GST ಕಲೆಕ್ಷನ್. ಬಟ್ ಏನೋ ಒಂದು ಕಾರಣಗಳಿಂದ 9,000 ಕೋಟಿ ಮಾತ್ರ ಬಂತು ಈ ವರ್ಷ. ಸೊ ಅವಾಗ ಏನಾಗುತ್ತೆ ಅಂದರೆ ಇದು ತಿಂಗಳ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಆ ತಿಂಗಳಿನಲ್ಲಿ 1,000 ಕೋಟಿ ಏನು ಕಡಿಮೆ ಬಂದಿದೆ ಸರ್ಕಾರಕ್ಕೆ, ಅದನ್ನು ನಮ್ಮ ಕೇಂದ್ರ ಸರ್ಕಾರ ತುಂಬಿಕೊಡುತ್ತೆ. ಇದು ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು. ಆ್ಯಂಡ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ 2015 ಮತ್ತು 16ರ ಹಣಕಾಸು ವರ್ಷ ಏನಿತ್ತು, ಫೈನಾನ್ಷಿಯಲ್ ಇಯರ್ ಆಫ್ 2015 ಆ್ಯಂಡ್ 16, ಈ ವರ್ಷದಲ್ಲಿ ಯಾವ್ಯಾವ ರಾಜ್ಯಗಳು ಎಷ್ಟೆಷ್ಟು ತೆರಿಗೆ ಸಂಗ್ರಹಣೆ ಮಾಡಿದ್ವು ಅದನ್ನು ಬೇಸಾಗಿ ಇಟ್ಕೊತಾರೆ. ಅದನ್ನು ಮಾನದಂಡವಾಗಿ ಇಟ್ಕೊಂಡ್ಬಿಟ್ಟು ಪ್ರತಿ ವರ್ಷ 14% ಏರಿಕೆ ಮಾಡ್ತಾ ಹೋಗ್ತಾರೆ. ಸೊ ಫಾರ್ ಎಕ್ಸಾಂಪಲ್ 2015-16ನೇ ಇಸ್ವಿಯಲ್ಲಿ ಕರ್ನಾಟಕ 100 ಕೋಟಿ ರೂಪಾಯಿಯನ್ನ ಆದಾಯ ಅಂದರೆ ತೆರಿಗೆಯನ್ನು ಸಂಗ್ರಹಣೆ ಮಾಡಿತ್ತು ಅಂತ ಹೇಳಿದ್ರೆ 2017-18ಕ್ಕೆ 114 ಕೋಟಿ, ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ತಾರೆ. ನೆಕ್ಸ್ಟ್ ಇಯರ್ ಅದಕ್ಕೆ ಮತ್ತೆ 14% ಆ್ಯಡ್ ಮಾಡ್ತಾ ಹೋಗ್ತಾರೆ. ಸೊ ಇದು ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಸಂಗ್ರಹಿಸಬೇಕಾಗಿದ್ದಂತಹ GST. ಬಟ್ ಅಲ್ಲಿ ಎಷ್ಟೇ ವ್ಯತ್ಯಾಸ ಆಯಿತು, 5 ಕೋಟಿ ವ್ಯತ್ಯಾಸ ಆಯಿತು ಅಂದ್ರೂ ಅಷ್ಟೇ, 500 ಕೋಟಿ ವ್ಯತ್ಯಾಸ ಆಯಿತು ಅಂದ್ರಷ್ಟು ಕೂಡ ಅದನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಭರಿಸ್ಕೊಡುತ್ತೆ. ಇದನ್ನು GST ಕಾನೂನಿನಲ್ಲೇ ಇದರ ಕುರಿತಾಗಿ ಒಂದು ಉಲ್ಲೇಖ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಗಳು ಇತ್ತೀಚೆಗಷ್ಟೇ ಬಹಳ ಒಂದು ಕೋರಿಕೆಯನ್ನು ಇಡ್ತಾ ಇದ್ವು, ನಮಗೆ GSTಯಲ್ಲಿ ಸಾಕಷ್ಟು ವ್ಯತ್ಯಯ ಉಂಟಾಗಿದೆ. ಸೊ ಕೇಂದ್ರ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು GST ಪರಿಹಾರ ಧನ ಅಂತ ಕರಿಬಹುದು, GST ಕಂಪೆನ್ಸೇಷನ್ ಅಮೌಂಟ್. ಸೊ ಅದನ್ನು ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರಗಳು ಕೇಳ್ಕೊಳ್ತಾ ಇದ್ವು. ಬಟ್ ಕೇಂದ್ರ ಸರ್ಕಾರ ಇನ್ನೂ ಕೂಡ ಅದನ್ನು ರಿಲೀಸ್ ಮಾಡಿಲ್ಲ. ಇತ್ತೀಚಿನ ಅಂದರೆ ಫೆಬ್ರವರಿವರೆಗೂ ಕೂಡ ರಿಲೀಸ್ ಮಾಡಿದೆ, ಅದರ ಬಳಿಕವಾಗಿರ್ತಕ್ಕಂತಹ ಪರಿಹಾರ ದಿನವನ್ನು ರಿಲೀಸ್ ಮಾಡಿಲ್ಲ. ಆ್ಯಂಡ್ ಮತ್ತೊಂದು ಸ್ವಲ್ಪ ಕೂಡ ಡೀಟೇಲ್ಸ್ ತಿಳ್ಕೊಬೇಕು ನಾವು. ಅದೇನಪ್ಪ ಅಂತ ಹೇಳಿದ್ರೆ ಈ GST ಏನು ಸಂಗ್ರಹಣೆ ಆಗುತ್ತೆ ಪ್ರತಿ ವರ್ಷ, ನಾನು ಆಗಲೇ ಹೇಳ್ದಂಗೆ 14% ಆ್ಯನ್ಯುವಲ್ ಇನ್ಕ್ರಿಮೆಂಟ್ ಮೇಲೆ ನಮ್ಮ ಕೇಂದ್ರ ಸರ್ಕಾರ ಆ್ಯಡ್ ಮಾಡ್ತಾ ಕೊಡಬೇಕಾಗಿತ್ತು. ಆ್ಯಂಡ್ ಇದನ್ನು ಕೇಂದ್ರ ಸರ್ಕಾರ ಎಲ್ಲಿಂದ ತಗೊಂಡು ಬರುತ್ತೆ? ಬಿಕಾಸ್ ರಾಜ್ಯಗಳಿಗೆ ಒಂದು 500 ಕೋಟಿ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ತನ್ನ ಖಜಾನೆಯಿಂದ ತಗೊಳಕ್ಕಾಗಲ್ಲ. ಅದನ್ನು ಅವ್ರು ಎಲ್ಲಿಂದ ತಗೊಂಡು ಬರ್ತಾರಪ್ಪ ಅಂತ ಹೇಳಿದ್ರೆ, ನಾನು ಆಗಲೇ ನಿಮಗೆ ಒಂದಷ್ಟು ಸ್ಲ್ಯಾಬ್ಗಳನ್ನು ಹೇಳ್ತಾ ಬಂದೆ. 5%, 12%, 18% ಮತ್ತು 28%. ಈ 28% ಅತಿ ಏನು ಹೈಯೆಸ್ಟ್ ಟ್ಯಾಕ್ಸ್ ಸ್ಲ್ಯಾಬ್ ಅಲ್ಲ. ಇದಾದ್ಮೇಲೂ ಕೂಡ ಕೆಲವೊಂದು ಲಕ್ಸರಿ ಐಟಮ್ಗಳಿಗೆ, ಲಕ್ಸರಿ ಗೂಡ್ಸ್ ಅಂತ ನಾವೇನು ಕರಿತೀವಿ, ಕೆಲವೊಂದು ಐಷಾರಾಮಿ ವಸ್ತುಗಳಿಗೆ ಈ ಟ್ಯಾಕ್ಸ್ ಮೇಲೂ ಕೂಡ ಒಂದು ಸೆಸ್ಸನ್ನು ಹಾಕಲಾಗುತ್ತೆ. ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಸೆಸ್ ಅಂತ ಅಂದ್ರೇನು? ಸೆಸ್ಸನ್ನು ನಾವು ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತ ಕರಿತೀವಿ. ಅಂದರೆ ಒಂದು ಏನು ತೆರಿಗೆ ಇರುತ್ತೆ ಆ ತೆರಿಗೆ ಮೇಲೆ ಮತ್ತೆ ತೆರಿಗೆಯನ್ನು ಹೇರೋದಕ್ಕೆ ಸೆಸ್ ಅಂತ ಕರಿತೀವಿ. ಸೊ ನಮ್ಮ ಕೇಂದ್ರ ಸರ್ಕಾರ ಈ ರೀತಿ ರಾಜ್ಯಗಳಿಗೆ ಪರಿಹಾರ ಧನವನ್ನು ಏನು ಕೊಡಬೇಕು, GST ಕಂಪೆನ್ಸೇಷನ್ ಏನು ಕೊಡಬೇಕು, ಅದನ್ನು ಕೆಲವು
ಲಕ್ಸುರಿ ಐಟಮ್ಸ್ ಅಥವಾ ಐಷಾರಾಮಿ ವಸ್ತುಗಳ ಮೇಲೆ ಅದನ್ನು ಹೇರಿಕೆ ಮಾಡುತ್ತೆ. ಆ್ಯಂಡ್ ಆ ಮೂಲಕ ಅವರಿಗೆ ಕೊಡಬೇಕಾಗಿರ್ತಕ್ಕಂತಹ ಒಂದು ಸಂಪನ್ಮೂಲವನ್ನು ಅದು ಕ್ರೋಢೀಕರಣ ಮಾಡುತ್ತೆ. ಇದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಸ್ವಲ್ಪ ಡೀಪ್ ಆಯಿತು ಕಾನ್ಸೆಪ್ಟ್ ಇದು, ಬಟ್ ಆದರೂ ಕೂಡ ಎಕನಾಮಿಕ್ಸ್ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ. ಸೊ ಇದು ನೋಟ್ ಡೌನ್ ಮಾಡ್ಕೊಳ್ತಾ ಮುಂದಿನ ಪ್ರಶ್ನೆ ಅಂತ ಗಮನ ಹರಿಸೋಣ. ಆ್ಯಂಡ್ ಮುಂದಿನ ಸುದ್ದಿ ಹೇಳುತ್ತೆ IIT ಮಡ್ರಾಸ್ ಟಾಪ್ ಇನ್ಸ್ಟಿಟ್ಯೂಷನ್ ಇನ್ ಗೌರ್ಮೆಂಟ್ ರ್ಯಾಂಕಿಂಗ್. ನೋಡಿ, ಇತ್ತೀಚೆಗಷ್ಟೇ ನಾವು 2 ರ್ಯಾಂಕ್ಗಳನ್ನ ನೋಡಿದ್ವಿ ಅಂತಾರಾಷ್ಟ್ರೀಯದಾಗಿ. ಒಂದು ಅಂತೇಳಿ ಟೈಮ್ಸ್ ಹೈಯರ್ ಎಜುಕೇಷನ್ ಅಂತಹ ಒಂದು ಬ್ರಿಟಿಷ್ ಸಂಸ್ಥೆ ಒಂದು ರ್ಯಾಂಕಿಂಗನ್ನು ಬಿಡುಗಡೆ ಮಾಡಿತ್ತು. ಅದಾದ ಬಳಿಕ ಇತ್ತೀಚೆಗಷ್ಟೇ QS ಅನ್ನುವಂತಹ ಒಂದು ಇಂಟರ್ನ್ಯಾಷನಲ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ ಕೂಡ ಬಿಡುಗಡೆಯಾಗಿತ್ತು. ಅದನ್ನು ಕೂಡ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಅದನ್ನು ಕೂಡ ಇಲ್ಲಿ ಕಾಣಿಸ್ತಾ ಇದೆ, ನಿಮಗೆ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್. ಸೊ ರ್ಯಾಂಕಿಂಗ್ನಲ್ಲಿ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂತಹ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮೊದಲನೇ ಸ್ಥಾನ ಪಡೆದ್ರೆ, QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ನಲ್ಲಿ IIT ಬಾಂಬೆ ಮೊದಲನೇ ಸ್ಥಾನವನ್ನು ಕೂಡ ಪಡ್ಕೊಂಡಿತ್ತು. ಬಟ್ ಈಗ ನಮ್ಮ ಕೇಂದ್ರ ಸರ್ಕಾರವೇ ಜಾರಿಗೊಳಿಸ್ತಕ್ಕಂತಹ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ NIRF, ದಯವಿಟ್ಟು ನೋಟ್ ಡೌನ್ ಮಾಡ್ಕೋಬೇಕು, ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು. ಇದು ಹೊಸದಾಗಿ ನಮ್ಮ ಕೇಂದ್ರ ಸರ್ಕಾರ ಒಂದು ಜಾರಿಗೆ ತಂದಿರತಕ್ಕಂತಹ ಒಂದು ರ್ಯಾಂಕಿಂಗ್ ಸಿಸ್ಟಮ್. ಬಿಕಾಸ್ ಅಂತಾರಾಷ್ಟ್ರೀಯ ರ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ನಮ್ಮ ಭಾರತೀಯ ಉನ್ನತ ಸಂಸ್ಥೆಗಳಿದ್ದಾವೆ, ಅವುಗಳಿಗೆ ಸೂಕ್ತವಾದಂತಹ ಪ್ರಾತಿನಿಧ್ಯ ಸಿಗ್ತಾ ಇರಲಿಲ್ಲ, ಅದಕ್ಕೆ ಸೂಕ್ತವಾದಂತಹ ರ್ಯಾಂಕಿಂಗ್ನಲ್ಲಿ ಅವರು ಮಾನ್ಯತೆ ಕೊಡ್ತಾ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರದ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ, MHRD ಅಂತ ಕರಿತೀವಿ, ಅಥವಾ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಈ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕನ್ನು ಜಾರಿಗೆ ತಂದಿದೆ. ಸೊ ಅದರ ಪ್ರಕಾರ ಯಾವುದು ನಮ್ಮ ದೇಶದ ಅತ್ಯುತ್ತಮ ಇನ್ಸ್ಟಿಟ್ಯೂಟ್ ಅಂತ ಹೇಳಿದ್ರೆ IIT ಮಡ್ರಾಸ್. ಸೊ ಚೆನ್ನೈನಲ್ಲಿ ಕಂಡುಬರುವಂತಹ IIT ಮಡ್ರಾಸ್ ಮೊದಲನೇ ಸ್ಥಾನವನ್ನು ಅಲಂಕರಿಸಿದೆ. ಆ್ಯಂಡ್ 2ನೇ ಸ್ಥಾನವನ್ನು ನಮ್ಮ ಬೆಂಗಳೂರಿನಲ್ಲಿ ಇರತಕ್ಕಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ 2ನೇ ಸ್ಥಾನದಲ್ಲಿದೆ. ಮತ್ತು 3ನೇ ಸ್ಥಾನವನ್ನು IIT ದೆಹಲಿ ಪಡೆದುಕೊಂಡಿದೆ. ಸೊ ಇದು ಬಹಳ ಪ್ರಮುಖವಾಗಿರತಕ್ಕಂತಹ ಒಂದು ಅಂಶ. ಸೊ ಈ ಒಂದು ರಿಪೋರ್ಟ್ನಲ್ಲಿ ಇರತಕ್ಕಂತಹ ಎಲ್ಲ ಕಾಲೇಜ್ಗಳು ಅಥವಾ ಶೈಕ್ಷಣಿಕ ಸಂಸ್ಥೆಗಳ ಬಗ್ಗೆ ನಿಮಗೊಂದು ಐಡಿಯಾ ಇರಬೇಕಾಗುತ್ತೆ. ಇಲ್ಲಿ ಟಾಪ್ 10 ಲಿಸ್ಟ್ ನಿಮಗೆ ಕಾಣಿಸ್ತಾ ಇದೆ. ಜಸ್ಟ್ ಬೇಕಾದರೆ ವಿಡಿಯೋವನ್ನು ಪಾಸ್ ಮಾಡಿಬಿಟ್ಟು ನೀವು ನೋಟ್ ಡೌನ್ ಮಾಡ್ಕೋಬಹುದು. ಬೇರೆ ಬೇರೆ ಕ್ಯಾಟಗರಿ ಇರುತ್ತೆ. ಮ್ಯಾನೇಜ್ಮೆಂಟ್ ಕ್ಯಾಟಗರಿ, ಇಂಜಿನಿಯರಿಂಗ್ ಕ್ಯಾಟಗರಿ, ಲಾ ಕ್ಯಾಟಗರಿ, ಯೂನಿವರ್ಸಿಟೀಸ್ ಕ್ಯಾಟಗರಿ. ಬಟ್ ಓವರ್ ಆಲ್ ಕ್ಯಾಟಗರಿಯಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂತಹದ್ದು IIT ಮಡ್ರಾಸ್. 100% ಪ್ರಶ್ನೆ ಆಗುವಂತಹ ಸಾಧ್ಯತೆ ಇರುತ್ತೆ. ಆ್ಯಂಡ್ 2ನೇ ಸ್ಥಾನದಲ್ಲಿ ನಮ್ಮ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕಾಣಕ್ಕೆ ಸಿಗುತ್ತೆ. ಇದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ರಿಸರ್ವ್ ಸರ್ಜ್ $8.2 billion ಇನ್ ಎ ವೀಕ್, ಎಕ್ಸೀಡ್ $500 billion ಫಾರ್ ದ ಫಸ್ಟ್ ಟೈಮ್. ನೋಡಿ, ಇದು ಇವತ್ತಿನ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಸುದ್ದಿ. ಅದೇನಪ್ಪ ಅಂತ ಹೇಳಿದ್ರೆ, ಒಂದು ಮಾತು ನೆನ್ಪಿಟ್ಕೋಬೇಕು, ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಏನಿದೆ, ಒಂದಷ್ಟು ಹಣವನ್ನು ಅದು ಮೀಸಲಾಗಿ ಇಟ್ಕೊಳ್ಳುತ್ತೆ, ರಿಸರ್ವ್ ಆಗಿ ಇಟ್ಕೊಳ್ಳುತ್ತೆ. ಅದಕ್ಕೆ ಅದರ ಹೆಸರನ್ನ ನಾವು ರಿಸರ್ವ್ ಬ್ಯಾಂಕ್ ಅಂತ ಕರಿತೀವಿ. ಅದು ವಿದೇಶಿ ವಿನಿಮಯ ಎಲ್ಲರೂ ಕೂಡ ಕೇಳಿರ್ತೀರಾ. ವಿದೇಶಿ ವಿನಿಮಯದ ಒಂದು ಇದನ್ನು ಅದು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ. ಬಟ್ ಈ ಬಾರಿ ಪ್ರಪ್ರಥಮ ಬಾರಿಗೆ ಒಂದು ಸಾರ್ವಕಾಲಿಕ ದಾಖಲೆ ಉಂಟಾಗಿದೆ. ಅದೇನಪ್ಪ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ $500 ಬಿಲಿಯನ್ ಅಮೆರಿಕನ್ ಡಾಲರ್ಸ್ನಷ್ಟು ವಿದೇಶಿ ವಿನಿಮಯವನ್ನು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಂಗ್ರಹಣೆ ಮಾಡಿಕೊಂಡಿದೆ. ಇದುವರೆಗೂ ಕೂಡ ಯಾವತ್ತೂ ಇಂತಹ ಇಷ್ಟೊಂದು ದೊಡ್ಡ ಮೊತ್ತದ ವಿದೇಶಿ ವಿನಿಮಯವನ್ನು ಸಂಗ್ರಹ ಮಾಡ್ಕೊಂಡಿರಲಿಲ್ಲ. ಬಟ್ ಈ ಬಾರಿ ನಮ್ಮ RBI ಸಂಗ್ರಹಣೆ ಮಾಡಿಕೊಂಡಿದೆ. ಸೊ ಬಹಳ ಪ್ರಮುಖವಾಗಿರುತ್ತೆ ಪರೀಕ್ಷಾ ದೃಷ್ಟಿಯಿಂದ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಮುಂದಿನ 14 ತಿಂಗಳುಗಳ ಕಾಲ ನಮ್ಮ ದೇಶಕ್ಕೆ ಏನೇ ನಾವು ಆಮದು ಮಾಡ್ಕೋಬೇಕು, ಇಂಪೋರ್ಟ್ ಮಾಡ್ಕೋಬೇಕು ಅಂದ್ರೂ ಕೂಡ ಈ $500 ಬಿಲಿಯನ್ ನಷ್ಟಿರುವಂತಹ ವಿದೇಶಿ ವಿನಿಮಯ ಸಾಕು. ಸೊ ಪ್ರತಿಯೊಂದು ದೇಶದ ಈ ಕೇಂದ್ರ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ಗಳೇನಿರುತ್ತೆ, ಇಂಡಿಯಾದಲ್ಲಿ RBI ಇರಬಹುದು, ಅಮೆರಿಕದಲ್ಲಿ ಫೆಡರಲ್ ಬ್ಯಾಂಕ್ ಇರಬಹುದು, ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಒಂದು ಕೇಂದ್ರೀಯ ಬ್ಯಾಂಕ್ಗಳು ಕಂಡುಬರುತ್ತೆ. ಅವೆಲ್ಲವೂ ಕೂಡ ಇಂತಹ ರಿಸರ್ವ್ಸನ್ನು ಮೇಂಟೈನ್ ಮಾಡ್ತವೆ. ಒಂದು ಕಷ್ಟ ಕಾಲದಲ್ಲಿ ಅಥವಾ ತುರ್ತು ಪರಿಸ್ಥಿತಿಗೋಸ್ಕರ ರಿಸರ್ವನ್ನು ಮೇಂಟೈನ್ ಮಾಡ್ತವೆ. ಭಾರತವೂ ಕೂಡ ರಿಸರ್ವನ್ನು ಮೇಂಟೈನ್ ಮಾಡುತ್ತೆ. ಸೊ ಈ ಬಾರಿ ಮಾತ್ರ ನಮ್ಮ RBI ಕೈಗೊಂಡಿರತಕ್ಕಂತಹ ಕೆಲವು ಕ್ರಮಗಳ ಕಾರಣದಿಂದ RBI ಇತ್ತೀಚೆಗಷ್ಟೇ ಸಾಕಷ್ಟು ಒಂದು ಸಮರೋಪಾದಿಯಲ್ಲಿ ವಿದೇಶಿ ವಿನಿಮಯವನ್ನು ಸಂಗ್ರಹಣೆ ಮಾಡ್ತಾ ಇದೆ, ಡಾಲರ್ಗಳನ್ನು ಖರೀದಿ ಮಾಡ್ತಾ ಇದೆ. ಸೊ ಹಾಗಾಗಿ ಪ್ರಪ್ರಥಮ ಬಾರಿಗೆ $500 ಬಿಲಿಯನ್ ಗಿಂತಲೂ ಹೆಚ್ಚಾಗಿದೆ. ಸೊ ನಮ್ಮ ವಿದೇಶಿ ವಿನಿಮಯ ಫಾರೆಕ್ಸ್ ಅಂತ ಕರಿಬಹುದು, ಸಿಂಪಲ್ ಆಗಿ ಫಾರಿನ್ ಎಕ್ಸ್ಚೇಂಜ್ ಅಥವಾ ಫಾರೆಕ್ಸ್. ಸೊ ನಮ್ಮ ದೇಶದ ಫಾರೆಕ್ಸ್ ಎಷ್ಟಿದೆ ಅಂತ ಹೇಳಿದ್ರೆ $500 ಬಿಲಿಯನ್. ಸೊ ಇದು ಬಹಳ ಪ್ರಮುಖವಾಗಿರುತ್ತೆ. ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ತಾ ಮುಂದಕ್ಕೆ ಹೋಗೋಣ. ಸುದ್ದಿ ಹೇಳುತ್ತೆ, ಎ ವೈದ್ಯನಾಥನ್ ಫಾರ್ಮರ್ ಪ್ಲಾನ್ ಪ್ಯಾನೆಲ್ ಮೆಂಬರ್ ಡೆಡ್. ಸೊ ಎ ವೈದ್ಯನಾಥನ್ ಅಂತಕ್ಕಂತಹ ಒಬ್ಬ ಪ್ರಮುಖ ಆರ್ಥಿಕ ತಜ್ಞ, ಎಕನಾಮಿಸ್ಟ್ ಇತ್ತೀಚೆಗಷ್ಟೇ ಮೃತಪಟ್ಟಿದ್ದಾರೆ. ನಿಮಗೆ ಕಾಣಿಸ್ತಾ ಇರೋ ರೀತಿ ಅವರು ನಮ್ಮ ಪ್ಲಾನಿಂಗ್ ಕಮಿಷನ್ ಏನಿದೆ, PC ಪ್ಲಾನಿಂಗ್ ಕಮಿಷನ್ನ ಮಾಜಿ ಸದಸ್ಯರಾಗಿದ್ದರು. ಪ್ಲಾನಿಂಗ್ ಕಮಿಷನ್ ಎಲ್ಲರೂ ಕೂಡ ಕೇಳಿರ್ತೀರಾ. ನೀತಿ ಆಯೋಗನ್ನ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ 2015ನೇ ಇಸ್ವಿ ಜನವರಿ 1ನೇ ತಾರೀಕು 1 ಜಾನ್ 2015 ನಂದು ಈ ನೀತಿ ಆಯೋಗವನ್ನು ರಚನೆ ಮಾಡಲಾಗುತ್ತೆ.
ಈ ಪ್ಲಾನಿಂಗ್ ಕಮಿಷನ್ ಏನಿತ್ತು ಅದನ್ನು ರಿಪ್ಲೇಸ್ ಮಾಡಿಬಿಟ್ಟು ನೀತಿ ಆಯೋಗನ ರಚನೆ ಮಾಡಲಾಗುತ್ತೆ. ಸೊ ಆ ಪ್ಲಾನಿಂಗ್ ಕಮಿಷನ್ ಏನಿತ್ತು ಅಂದಿನ ಕಾಲದಲ್ಲಿ ಅದರ ಒಬ್ಬ ಸದಸ್ಯರಾಗಿದ್ದಂತಹವರು ಇದೇ ಎ ವೈದ್ಯನಾಥನ್ ಅವರು ಇತ್ತೀಚೆಗಷ್ಟೇ ಮೃತಪಟ್ಟಿದ್ದಾರೆ. ಸೊ ಆ ಡೀಟೇಲ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇವರು ಕೇವಲ ಪ್ಲಾನಿಂಗ್ ಕಮಿಷನ್ ಮೆಂಬರ್ ಆಗಿ ಗುರುತಿಸಿಕೊಂಡಿರಲಿಲ್ಲ, ಬದಲಾಗಿ 2004ನೇ ಇಸ್ವಿಯಲ್ಲಿ ಒಂದು ಸಮಿತಿಯನ್ನು, ಒಂದು ಆಯೋಗವನ್ನು ರಚನೆ ಮಾಡಲಾಗುತ್ತೆ. ಯಾವ ಆಯೋಗನಪ್ಪ ಅಂತ ಹೇಳಿದ್ರೆ ಈ ಒಂದು ಟಾಸ್ಕ್ ಫೋರ್ಸ್ ಅಂತ ಕರಿಬೋದು, ಒಂದು ಕಾರ್ಯಪಡೆಯನ್ನು ಅಸ್ತಿತ್ವಕ್ಕೆ ತರಲಾಗುತ್ತೆ. ಯಾವ ವಿಷಯದಿಂದ ಅಂತ ಹೇಳಿದ್ರೆ ಈ ಕೋಆಪರೇಟಿವ್ ಕ್ರೆಡಿಟ್ ಇನ್ಸ್ಟಿಟ್ಯೂಷನ್ಸ್ ಏನಿದ್ದಾವೆ, ಅಂದರೆ ಸಹಕಾರಿ ಕ್ಷೇತ್ರದಲ್ಲಿ ಬರುವಂತಹ ಹಣಕಾಸಿನ ಸಂಸ್ಥೆಗಳು, ಇವುಗಳ ಕುರಿತಂತೆ ಒಂದು ಕಾರ್ಯಪಡೆಯನ್ನು ಅಥವಾ ಟಾಸ್ಕ್ ಫೋರ್ಸನ್ನು 2004ನೇ ಇಸ್ವಿಯಲ್ಲಿ ಜಾರಿಗೆ ತರಲಾಯಿತು. ಅದರ ಒಬ್ಬ ಸದಸ್ಯರು ಕೂಡ ಆಗಿದ್ದರು. ಅದೇ ರೀತಿ 1969-70ರ ಇಸ್ವಿಯಲ್ಲಿ KN ರಾಜ್ ಆಯೋಗ, ಅಂದರೆ ಈ ಕೃಷಿ ಆದಾಯ ಏನಿದೆ, ಅಗ್ರಿಕಲ್ಚರಲ್ ಇನ್ಕಮ್, ಅದರ ಮೇಲಿನ KN ರಾಜ್ ಆಯೋಗದ ಒಬ್ಬ ಸದಸ್ಯರು ಕೂಡ ಆಗಿದ್ದರು. ಆ್ಯಂಡ್ ಅಷ್ಟೇ ಅಲ್ಲ, ಇವರು ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ FAO, ಇಟಲಿ ದೇಶದ ರೋಮ್ನಲ್ಲಿ ಕಂಡುಬರುವ FAOನ ನಲ್ಲೂ ಕೂಡ ಇವರು ಕಾರ್ಯನಿರ್ವಹಣೆ ಮಾಡಿದ್ದಾರೆ. ವಿಶ್ವ ಬ್ಯಾಂಕ್ನಲ್ಲೂ ಕೂಡ 1972ನೇ ಇಸ್ವಿಯಲ್ಲಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಆ್ಯಂಡ್ ಅಷ್ಟೇ ಅಲ್ಲ, ರಾಜ್ಯ ಮಟ್ಟದ ಪ್ಲಾನಿಂಗ್ನಲ್ಲೂ ಕೂಡ ಇವರು ಭಾಗವಹಿಸಿದ್ರು. ಕೇರಳ, ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಈ ಪ್ಲಾನಿಂಗ್ ಏನಿರುತ್ತೆ ಅಲ್ಲೂ ಕೂಡ ಇವರು ಭಾಗವನ್ನು ವಹಿಸಿದ್ರು. ಸೊ ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಸೊ ಪ್ಲಾನಿಂಗ್ ಕಮಿಷನ್ ಮೆಂಬರ್ ಆಗಿರೋ ಕಾರಣದಿಂದ ಇವ್ರ ಬಗ್ಗೆ ಪ್ರಶ್ನೆ ರೈಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಇತ್ತೀಚೆಗಷ್ಟೇ ನಿಧನರಾಗಿರ್ತಕ್ಕಂತಹ ಎ ವೈದ್ಯನಾಥನ್ ಅವರು ಯಾವ ರಂಗಕ್ಕೆ ಸಂಬಂಧಪಟ್ಟಿದ್ರು ಅಂತ ಹೇಳಿದ್ರು ಕೂಡ ಖಂಡಿತ ಇವರು ಈ ಒಂದು ನಮ್ಮ ಎಕನಾಮಿಕ್ಸ್ ಏನಿದೆ, ಆರ್ಥಿಕ ತಜ್ಞ ಅಂತಲೇ ಹೇಳಬಹುದು. ಆ್ಯಂಡ್ ಈ ಬೇರೆ ಬೇರೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲೂ ಕೂಡ ಇವರು ಕಾರ್ಯನಿರ್ವಹಣೆಯನ್ನು ಮಾಡಿದ್ದಾರೆ. ಸೊ ಇದನ್ನು ನೋಟ್ ಮಾಡ್ಕೊಳ್ತಾ ಮುಂದಿನ ಸುದ್ದಿಯ ಗಮನ ಹರಿಸೋಣ. ಸೊ ಸುದ್ದಿ ಹೇಳುತ್ತೆ, ಮೀಸಲಾತಿ ಮೂಲಭೂತ ಹಕ್ಕಲ್ಲ. ನೆನ್ನೆ ನಮ್ಮ ಸುಪ್ರೀಂ ಕೋರ್ಟ್, ನೆನ್ನೆ ಅಂದರೆ ಮೊನ್ನೆಯ ಒಂದು ದಿನಪತ್ರಿಕೆ, ಮೊನ್ನೆಯ ಒಂದು ಸುದ್ದಿ ಇದು. ಮೀಸಲಾತಿ ಅಂತಕ್ಕಂತಹದ್ದು ಮೂಲಭೂತ ಹಕ್ಕಲ್ಲ ಅಂತಕ್ಕಂತಹ ಒಂದು ಪ್ರಮುಖವಾದ ತೀರ್ಪನ್ನು ನಮ್ಮ ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯ ಇತ್ತೀಚೆಗಷ್ಟೇ ನೀಡಿದೆ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗಬಹುದು. ಒಂದು ನೆನಪಿಟ್ಕೋಬೇಕು, ನಮ್ಮ ಸುಪ್ರೀಂ ಕೋರ್ಟ್ ಏನೇ ತೀರ್ಪನ್ನು ಕೊಟ್ಟರೂ ಕೂಡ ಅದು ನಮ್ಮ ದೇಶದ ಪ್ರತಿಯೊಂದು ಭಾಗಕ್ಕೂ ಕೂಡ, ಪ್ರತಿಯೊಂದು ನ್ಯಾಯಾಲಯಕ್ಕೂ ಕೂಡ ಅಪ್ಲೈ ಆಗುತ್ತೆ. ಸೊ ಇದು ಸಾರ್ವತ್ರಿಕವಾಗಿ ಇದು ನಮ್ಮ ದೇಶದ ಎಲ್ಲ ಕಡೆ ಅನ್ವಯ ಆಗುತ್ತೆ. ಸೊ ಇತ್ತೀಚೆಗಷ್ಟೇ ತಮಿಳುನಾಡಿನ ಒಂದು ಕೇಸ್ ಹೋಗಿತ್ತು ಸುಪ್ರೀಂ ಕೋರ್ಟ್ನಲ್ಲಿ. ಇದೇನಪ್ಪ ಅಂತ ಹೇಳಿದ್ರೆ, ತಮಿಳುನಾಡಲ್ಲಿರ್ತಕ್ಕಂತಹ ವೈದ್ಯಕೀಯ ಕಾಲೇಜುಗಳು, ಮೆಡಿಕಲ್ ಕಾಲೇಜಸ್ನಲ್ಲಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಮೀಸಲಾತಿ ಕೊಡಲಾಗ್ತಾ ಇಲ್ಲ ಅಂತ ಹೇಳಿ ಒಂದು ಆರೋಪವನ್ನು ಮಾಡಿ ಕೆಲವು ವ್ಯಕ್ತಿಗಳು, ಸ್ಪೆಷಲಿ ಅಲ್ಲಿನ ವಿರೋಧ ಪಕ್ಷಗಳಾದಂತಹ CPI ಇರಬಹುದು, DMK ಇರಬಹುದು, ಮುಂತಾದವರು ಒಂದು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ರು. ಅವರ ಪ್ರಕಾರ ಈ ಮೀಸಲಾತಿ ಅಥವಾ ರಿಸರ್ವೇಷನ್ ಅಂತಕ್ಕಂತಹದ್ದು ಒಂದು ಮೂಲಭೂತ ಹಕ್ಕಾಗಿದೆ. ಸೊ ಹಾಗಾಗಿ ಅಲ್ಲಿನ ವೈದ್ಯಕೀಯ ಕಾಲೇಜಿನಲ್ಲಿ ಮೂಲಭೂತ ಹಕ್ಕು ಕೊಡದೇ ಇರತಕ್ಕಂತಹದ್ದು ಸಂವಿಧಾನ ವಿರೋಧಿಯಾಗಿದೆ ಅಂತ ಹೇಳಿ ಅವರು ಆರೋಪವನ್ನು ಮಾಡಿದ್ರು. ಬಟ್ ಸುಪ್ರೀಂ ಕೋರ್ಟ್ ಇದನ್ನು ನಿರಾಕರಣೆ ಮಾಡಿದೆ. ಬಿಕಾಸ್ ಅದು ಹೇಳಿರೋ ಪ್ರಕಾರ ಸಂವಿಧಾನದ ಯಾವುದೇ ಭಾಗದಲ್ಲೂ ಕೂಡ ಮೀಸಲಾತಿ ಮೂಲಭೂತ ಹಕ್ಕು ಅಂತ ನಾವು ಕನ್ಸಿಡರ್ ಮಾಡಲಾಗಿಲ್ಲ, ಫಂಡಮೆಂಟಲ್ ರೈಟ್ ಅಲ್ಲ ಅದು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿದೆ. ಸೊ ಇದು ಬಹಳ ಪ್ರಮುಖವಾಗಿರುತ್ತೆ. ಇದು ಯಾವ ರೀತಿ ಒಂದು ಪರಿಣಾಮವನ್ನು ಬೀರುತ್ತೆ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಬಟ್ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಜಸ್ಟ್ ಒಂದು ಐಡಿಯಾ ಇರಬೇಕಾಗುತ್ತೆ, ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪು ಯಾವ ರೀತಿ ಇದೆ, ಅದು ಯಾವ ರೀತಿ ಒಂದು ಪರಿಣಾಮವನ್ನು ಬೀರ್ಬೋದು ಅಂತೇಳಿ. ಈ ರೀತಿ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ಭಾರತೀಯ ಮೂಲದ ವಿಜ್ಞಾನಿಗೆ ವಿಶ್ವ ಆಹಾರ ಪ್ರಶಸ್ತಿ. ಸೊ ಭಾರತೀಯ ಮೂಲದ ಒಬ್ಬ ವಿಜ್ಞಾನಿ, ಅವರಿಗೆ ಡಾಕ್ಟರ್ ರತನ್ ಲಾಲ್ ಅವರಿಗೆ ಇತ್ತೀಚೆಗಷ್ಟೇ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಸಿಕ್ಕಿದೆ. ಎಷ್ಟು ಪ್ರಶಸ್ತಿತ ಒಂದು ಪ್ರಶಸ್ತಿ ಅಂತ ಹೇಳಿದ್ರೆ, ಇದನ್ನ ಕೃಷಿ ಕ್ಷೇತ್ರದ ನೋಬೆಲ್ ಅಥವಾ ನೋಬೆಲ್ ಫಾರ್ ಅಗ್ರಿಕಲ್ಚರ್ ಅಂತಾನೆ ಕರೆಯಲಾಗುತ್ತೆ. ಸೊ ಅಂತಹ ಒಂದು ಪ್ರತಿಷ್ಠಿತ ಪ್ರಶಸ್ತಿಗೆ ರತನ್ ಲಾಲ್ ಅವರು ಭಾಗಿಯಾಗಿದ್ದಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಸೊ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ವಿಶ್ವ ಆಹಾರ ಪುರಸ್ಕಾರ. ಅದು ನಾವು ವರ್ಲ್ಡ್ ಫುಡ್ ಪ್ರೈಸ್ ಅಂತ ಕರಿತೀವಿ. ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ, ಬಹಳ ಇಂಪಾರ್ಟೆಂಟ್. ಬಿಕಾಸ್ ನಾನು ಆಗಲೇ ಹೇಳ್ಬಿಟ್ಟಿದ್ದೀನಿ, ಇದು ಯಾವುದೋ ಚಿಕ್ಕ ಪುಟ್ಟ ಒಂದು ಪ್ರಶಸ್ತಿ ಅಲ್ಲ, ಬದಲಾಗಿ ಅಗ್ರಿಕಲ್ಚರ್ ಅಥವಾ ಕೃಷಿ ಕ್ಷೇತ್ರಕ್ಕೆ ನೋಬೆಲ್ ಅಂತಾನೆ ಕರೆಯಲ್ಪಡುವಂತಹ ಒಂದು ಪ್ರಮುಖ ಅವಾರ್ಡ್. ಸೊ ಹಾಗಾಗಿ ವರ್ಲ್ಡ್ ಫುಡ್ ಪ್ರೈಸ್ನ ಯಾರು ಭಾಜನರಾಗಿದ್ದಾರೆ ಅಂತ ಹೇಳಿದ್ರೆ ಡಾಕ್ಟರ್ ರತನ್ ಲಾಲ್ ಅವರು ಭಾಜನರಾಗಿದ್ದಾರೆ. ಆ್ಯಂಡ್ ಒಳಗಡೆ ಕೂಡ ನೋಡ್ತಾ ಇದ್ದೀರಾ, ಅನ್ನ ನೀಡುವ ಭೂಮಿ ತಾಯಿಗೆ ಮರಳಿ ನೀಡು ಅಂತಕ್ಕಂತಹದ್ದು ಇವರ ಒಂದು ಕಾನ್ಸೆಪ್ಟ್ ಆಗಿದೆ. ಸೊ ಈ ಒಂದು ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಇವರಿಗೆ ಅವಾರ್ಡನ್ನು ಕೊಡಲಾಗಿದೆ. ಇವರು ಇಷ್ಟು ವರ್ಷಗಳ ಒಂದು ಸಂಶೋಧನೆಯ ಫಲವಾಗಿ ಸುಮಾರು 50 ಕೋಟಿ ರೈತರು ಜಗತ್ತಿನಾದ್ಯಂತ ಇವರ ಸಂಶೋಧನೆಯ ಫಲವನ್ನು ಉಣ್ತಾ ಇದ್ದಾರೆ. ಸೊ ಇವರ ಸಿದ್ಧಾಂತ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಫಾರ್ ಎಕ್ಸಾಂಪಲ್ ಒಬ್ಬ ರೈತ ಒಂದು ಎಕರೆ ಜಮೀನಿನಲ್ಲಿ ಏನೋ ಒಂದು ಬೆಳೆ ಬೆಳಿತಾನೆ ಅಂತ ಹೇಳಿದ್ರೆ, ಅದನ್ನು ಕಟಾವು ಮಾಡಿದ ನಂತರ ಅಲ್ಲಿ ಏನು ತ್ಯಾಜ್ಯ ಉಳಿದಿರುತ್ತೋ, ಸ್ಟಬಲ್ಸ್ ಅಂತ ಕರಿತೀವಿ. ಸ್ಟಬಲ್ಸ್ ಅಂತ ಹೇಳಿದ್ರೆ ಕೂಳೆಗಳು ಅಂತ ಕರಿಬಹುದು. ಭತ್ತ ಇರಬಹುದು ಅಥವಾ ಜೋಳ ಇರಬಹುದು, ಮೆಕ್ಕೆಜೋಳ ಇರಬಹುದು, ಅಲ್ಲಿ ಕೂಳೆಗಳು ಅಥವಾ ಈ ಸ್ಟಬಲ್ಸ್ ಉಳಿಯುತ್ತೆ. ಆ ಸ್ಟಬಲನ್ನು ರೈತ ಏನು ಮಾಡ್ತಾನೆ, ಒಂದು ಅದನ್ನು ತೆಗೆಸಾಕ್ತಾನೆ ಅಥವಾ ಅದನ್ನು ಸುಟ್ಬಿಡ್ತಾನೆ. ಸ್ಪೆಷಲಿ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಈ ಸ್ಟಬಲ್ ಬರ್ನಿಂಗ್ ಅನ್ನುವುದು ಬಹಳ ದೊಡ್ಡದಾದಂತಹ ಒಂದು ಇಶ್ಯೂ.
ಸ್ಟಬಲ್ ಬರ್ನಿಂಗ್ ಅಥವಾ ಈ ಕೂಳೆಯನ್ನು, ಕೃಷಿ ತ್ಯಾಜ್ಯವನ್ನು ಸುಡುವುದು ಅಂತ ಹೇಳಿ. ಸೊ ಇದರಿಂದನೇ ದೆಹಲಿಯಲ್ಲಿ ಸಾಕಷ್ಟು ಪ್ರಮಾಣದ ವಾಯು ಮಾಲಿನ್ಯ ಆಗ್ತಿದೆ ಅಂತ ಕೂಡ ಆರೋಪಿಸಲಾಗುತ್ತೆ. ಬಟ್ ರತನ್ ಲಾಲ್ ಅವರು ಹೇಳ್ತಕ್ಕಂತಹದ್ದು ಅದನ್ನು ಹಾಗೇ ಬಿಡಬೇಕು, ಸ್ವಾಭಾವಿಕವಾಗಿ ಅದು ಮಣ್ಣಿನೊಂದಿಗೆ ಬರೆದ್ಬಿಟ್ಟು ಮಣ್ಣಿನ ಸಾರವನ್ನು ಮತ್ತೆ ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಮುಂದಿನ ಬಾರಿ ಆತ ಬೆಳೆಯನ್ನು ಬೆಳೆದಾಗ ಆ ಬೆಳೆ ಅದು ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ ಅಂತಕ್ಕಂತಹದ್ದು ರತನ್ ಲಾಲ್ ಅವರು ಹೇಳ್ತಕ್ಕಂತಹ ಅವರ ಒಂದು ಇದಾಗಿದೆ. ಸೊ ಹಾಗಾಗಿ ಈ ಒಂದು ನೋಬೆಲ್ ರೀತಿಯಾದಂತಹ ಅದಕ್ಕೆ ಸಮಾನಾಗಿರ್ತಕ್ಕಂತಹ ಒಂದು ಪ್ರಶಸ್ತಿಯನ್ನು ಕೊಡಲಾಗಿದೆ. ಇದರ ಒಂದು ಪ್ರಶಸ್ತಿ $2,50,000 ಅಥವಾ 18.9 ಕೋಟಿ ರೂಪಾಯಿ. ಸೊ ಇಲ್ಲೇ ನೋಡ್ಬೋದು ನೀವು ಎಷ್ಟು ಒಂದು ಪ್ರತಿಷ್ಠಿತವಾದಂತಹ ಪ್ರಶಸ್ತಿ ಆಗಿರಬಹುದು. 18.9 ಲ್ಯಾಕ್ ಕ್ರೋರ್ ರುಪೀಸ್, ಕೋಟಿ ರೂಪಾಯಿಗಳು. ಆ್ಯಂಡ್ ಅಷ್ಟೇ ಅಲ್ಲ, ಇದನ್ನು ಯಾರು ಕೊಡ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ವರ್ಲ್ಡ್ ಫುಡ್ ಪ್ರೈಸನ್ನು ವರ್ಲ್ಡ್ ಫುಡ್ ಪ್ರೈಸ್ ಫೌಂಡೇಶನ್ ಕೊಡುತ್ತೆ. ವರ್ಲ್ಡ್ ಫುಡ್ ಪ್ರೈಸ್ ಫೌಂಡೇಶನ್ ಅವರು ಪ್ರತಿ ವರ್ಷ ಕೊಡಲಾಗುತ್ತೆ ಈ ಕೃಷಿ ಸಂಬಂಧಿತ ಚಟುವಟಿಕೆಯಲ್ಲಿ ಸಾಧನೆ ಮಾಡಿದಂಥವರಿಗೆ. ಆ್ಯಂಡ್ ಮತ್ತೊಂದು ವಿಶೇಷ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಈ ವರ್ಲ್ಡ್ ಫುಡ್ ಪ್ರೈಸ್ ಫೌಂಡೇಶನ್ ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿರ್ತಕ್ಕಂತಹದ್ದು ನಾರ್ಮನ್ ಬೋರ್ಲಾಗ್. ಸೊ ನಾರ್ಮನ್ ಬೋರ್ಲಾಗ್ ಅವರ ಬಗ್ಗೆ ಕೂಡ ಎಲ್ಲರೂ ಕೇಳಿರ್ತೀರಾ. ಬೇಸಿಕಲಿ ಇವರು ಜಾಗತಿಕ ಮಟ್ಟದಲ್ಲಿ ಏನು ಕೃಷಿಯಲ್ಲಿ ಒಂದು ಕ್ರಾಂತಿ ಉಂಟಾಯಿತು, ಹಸಿರು ಕ್ರಾಂತಿ ಅಥವಾ ಗ್ರೀನ್ ರೆವಲ್ಯೂಷನ್ ಏನಾಯಿತು ಕೃಷಿ ರಂಗದಲ್ಲಿ, ಅದರ ಹರಿಕಾರ ಅಂತಲೇ ಕರೆಯಲಾಗುತ್ತೆ. ಯಾವ ರೀತಿ ಭಾರತದಲ್ಲಿ ಈ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ MS ಸ್ವಾಮಿನಾಥನ್ ಅವ್ರನ್ನ ಕರೆಯಲಾಗುತ್ತೆ, ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕ ಮೂಲದ ಒಬ್ಬ ಕೃಷಿ ತಜ್ಞ ಆಗಿರ್ತಕ್ಕಂತಹ ನಾರ್ಮನ್ ಬೋರ್ಲಾಗ್ ಅವ್ರನ್ನ ಈ ಹಸಿರು ಕ್ರಾಂತಿಯ ಪಿತಾಮಹ ಅಂತಲೇ ಕರೆಯಲಾಗುತ್ತೆ. ಸೊ ಅವರಿಂದ ಸ್ಥಾಪಿಸಲ್ಪಟ್ಟಿರತಕ್ಕಂತಹ ಒಂದು ಸಂಸ್ಥೆ. ಸೊ ಹಾಗಾಗಿ ಇದು ಮತ್ತಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಡಾಕ್ಟರ್ ರತನ್ ಲಾಲ್ ಅವರಿಗೆ ಈ ಒಂದು ಪ್ರಶಸ್ತಿ ದೊರಕಿದೆ. ಇವರು ಮೂಲತಃ ಇವರು ಭಾರತದಲ್ಲಿ ಜನಿಸಿದ್ರು. ಆ್ಯಂಡ್ ಈಗ ಅವರು ಅಮೆರಿಕದಲ್ಲಿ ಒಬ್ಬ ಪ್ರತಿಷ್ಠಿತ ಮಣ್ಣು ವಿಜ್ಞಾನಿ, ಸಾಯಿಲ್ ಸೈಂಟಿಸ್ಟ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಮೊದಲನೇ ಪ್ರಶ್ನೆ ಹೇಳುತ್ತೆ, ಯಾವ ರಾಜ್ಯ ಸರ್ಕಾರವು ಹಿರಿಯ ನಾಗರಿಕರಿಗಾಗಿ ಪಂಚವಟಿ ಯೋಜನೆಯನ್ನು ಪ್ರಾರಂಭಿಸಿದೆ? ನೋಡಿ, ಬಹಳ ಪ್ರಮುಖವಾದಂತಹ ಒಂದು ಪ್ರಶ್ನೆ. ಇತ್ತೀಚೆಗಷ್ಟೇ ಒಂದು ರಾಜ್ಯ ಅಲ್ಲಿನಿರ್ತಕ್ಕಂತಹ ಸೀನಿಯರ್ ಸಿಟಿಜನ್ಸ್, ಹಿರಿಯ ನಾಗರಿಕರಿಗಾಗಿ ಈ ಒಂದು ಪಂಚವಟಿ ಯೋಜನೆಯನ್ನು ಜಾರಿಗೆ ತರಕ್ಕೆ ಹೊರಟಿದೆ. ಪಂಚವಟಿ ಅಂದರೆ ಬೇಸಿಕಲ್ ಆಗಿ ಅವ್ರೇನು ಮಾಡ್ತಾರೆ, ಹಳ್ಳಿ ಸ್ಪೆಷಲಿ ಗ್ರಾಮೀಣ ಭಾಗಗಳಲ್ಲಿ ಈ ಹಿರಿಯ ನಾಗರಿಕರಿಗೆ ಅನುಕೂಲವಾಗುವಂತೆ ಪಾರ್ಕ್ಗಳನ್ನು ಅವರು ಹುಟ್ಟು ಹಾಕ್ತಾರೆ. ಉದ್ಯಾನವನಗಳು, ಪಾರ್ಕ್ಗಳು ಇಂತಹವು ಇದ್ದರೆ ಹಿರಿಯ ನಾಗರಿಕರು ತಮ್ಮ ಆರೋಗ್ಯದ ಕಡೆ ಗಮನ ಕೊಡೋದಕ್ಕೂ ಮತ್ತು ಸ್ವಲ್ಪ ಮನೋರಂಜನೆಗೆ ಸಹಾಯ ಆಗುತ್ತೆ ಅಂತ ಮನಗಂಡಿರ್ತಕ್ಕಂತಹ ಅಲ್ಲಿನ ಸರ್ಕಾರ ಈ ಅಲ್ಲಿನ ಹಿರಿಯ ನಾಗರಿಕರಿಗೋಸ್ಕರ ಪಂಚವಟಿ ಯೋಜನೆಯನ್ನು ಜಾರಿಗೆ ತರ್ತಿದೆ. ಸೊ ಇದ್ರಲ್ಲಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ನರೇಗಾ ಏನಿದೆ, ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಬರ್ತಕ್ಕಂತಹ ಕಾರ್ಮಿಕರನ್ನು ಬಳಸ್ಕೊಂಡ್ಬಿಟ್ಟು ಹಳ್ಳಿಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಹಿರಿಯ ನಾಗರಿಕರಿಗೋಸ್ಕರ ವಿಶೇಷವಾದಂತಹ ಉದ್ಯಾನವನಗಳನ್ನು, ಪಾರ್ಕ್ಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಇದು ಬಹಳ ವಿನೂತನವಾದಂತಹ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಯಾವ ರಾಜ್ಯ ಸರ್ಕಾರ ಜಾರಿಗೆ ತರ್ತಾ ಇದೆ ಅಂತ ಹೇಳಿದ್ರೆ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ ಸಿ, ಹಿಮಾಚಲ್ ಪ್ರದೇಶ್. ಸೊ ಹಿಮಾಚಲ ಪ್ರದೇಶನ ರಾಜಧಾನಿ ಶಿಮ್ಲಾ, ಅಲ್ಲಿನ ಮುಖ್ಯಮಂತ್ರಿ ಜೈರಾಮ್ ಠಾಕೂರ್ ಅವರು ಮತ್ತು ರಾಜ್ಯಪಾಲರು ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂತಹ ಬಂಡಾರು ದತ್ತಾತ್ರೇಯ ಅವರು. ಇಷ್ಟು ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಅದರ ನೆರೆಯ ರಾಜ್ಯ ಇತ್ತೀಚೆಗಷ್ಟೇ ಹೊಸದಾದಂತಹ ಒಂದು ಕ್ಯಾಪಿಟಲ್ ಸಿಟಿ, ರಾಜಧಾನಿಯನ್ನು ಘೋಷಣೆ ಮಾಡಿದ್ದು. ಅದ್ಯಾವುದು ಅಂತ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಗೊತ್ತಿದ್ದು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ಸ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ರಾಜ್ಯದ ಹೆಸರು ಹೇಳ್ಬಿಡ್ತೀನಿ, ಉತ್ತರಾಖಂಡ್. ಸೊ ಉತ್ತರಾಖಂಡ್ನ ಹೊಸ ರಾಜಧಾನಿ ಹೆಸರೇನು ಅಂತ ಕೂಡ ನೀವು ಕಮೆಂಟ್ ಮಾಡಿ ಹೇಳ್ಬೋದಾಗುತ್ತೆ. ಅದೇ ರೀತಿ ಎರಡನೇ ಪ್ರಶ್ನೆ ಅಂತ ಗಮನ ಹರಿಸೋಣ. ಪ್ರಶ್ನೆ ಹೇಳುತ್ತೆ, ಮರ್ಸರ್ಸ್ 26 ಕಾಸ್ಟ್ ಆಫ್ ಲಿವಿಂಗ್ ಸರ್ವೆ 2020 ಪ್ರಕಾರ ಭಾರತದ ಯಾವ ನಗರವು ಜಾಗತಿಕವಾಗಿ 60ನೇ ಸ್ಥಾನದಲ್ಲಿದೆ ಮತ್ತು ಏಷ್ಯಾದಲ್ಲಿ 19ನೇ ಸ್ಥಾನದಲ್ಲಿದೆ? ಕಾಸ್ಟ್ ಆಫ್ ಲಿವಿಂಗ್ ಅಂದ್ರೆ ಏನು ಅಂದರೆ ಜೀವಿಸಲಿಕ್ಕೆ ಬೇಕಾದಂತಹ ಒಂದು ಬೆಲೆ, ಎಷ್ಟು ಬೆಲೆಯನ್ನು ತರಬೇಕಾಗುತ್ತೆ. ಅಂದರೆ ಅವರು ಪ್ರತಿನಿತ್ಯ ಆಹಾರವನ್ನು ಖರೀದಿ ಮಾಡೋಕ್ಕಿರಬಹುದು ಅಥವಾ ಬಾಡಿಗೆ ಇರಬಹುದು, ಮನೆಗಳನ್ನ ಕೊಳ್ಳುವುದಕ್ಕಿರ್ಬೋದು. ಸೊ ಪ್ರತಿಯೊಂದು ವಿಚಾರದ ಮೂಲಕವಾಗೂ ಕಾಸ್ಟ್ ಆಫ್ ಲಿವಿಂಗ್, ಜೀವಿಸಲು ಬೇಕಾದಂತಹ ಒಂದು ವೆಚ್ಚದ ಕುರಿತಾಗಿ ಮರ್ಸರ್ ಅನ್ನುವಂತಹ ಸಂಸ್ಥೆ ಒಂದು ಸರ್ವೆಯನ್ನು ಇತ್ತೀಚೆಗಷ್ಟೇ ಕಂಡಕ್ಟ್ ಮಾಡಿತ್ತು. ಸೊ ಆ ಸರ್ವೆಯ ಪ್ರಕಾರ ಭಾರತದ ಅತ್ಯಂತ ವೆಚ್ಚದಾಯಕ ನಗರವಾಗಿ ಯಾವ ನಗರ ಹೊಮ್ಮಿದೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಜಾಗತಿಕವಾಗಿ 60ನೇ ಸ್ಥಾನ, ಏಷ್ಯಾದಲ್ಲಿ 19ನೇ ಸ್ಥಾನ ಮತ್ತು ಭಾರತಕ್ಕೆ ಮೊದಲನೇ ಸ್ಥಾನ ಯಾವ ಒಂದು ನಗರ ಅಂತ ಹೇಳಿದ್ರೆ ಆಪ್ಷನ್ ಡಿ, ಮುಂಬೈ ಸರಿಯಾದಂಥ ಉತ್ತರ. ಮುಂಬೈ ನಾವೆಲ್ಲರೂ ಕೂಡ ಗೆಸ್ ಮಾಡಬಹುದು. ಮುಂಬೈನಲ್ಲಿ ಈ ಕಾಸ್ಟ್ ಆಫ್ ಲಿವಿಂಗ್ ಅಂದರೆ ಬದುಕುವ ವೆಚ್ಚ ಬಹಳ ಕಾಸ್ಟ್ಲಿ ಆಗಿರುತ್ತೆ. ಆ್ಯಂಡ್ ಇಡೀ ದೇಶದಲ್ಲಿ ಅತ್ಯಂತ ಎಕ್ಸ್ಪೆನ್ಸಿವ್ ಸಿಟಿ, ಅತಿ ಹೆಚ್ಚು ವೆಚ್ಚದಾಯಕ ನಗರ ಯಾವುದು ಅಂತ ಹೇಳಿದ್ರೆ ಮುಂಬೈ ಆಗಿ ಕಂಡುಬರುತ್ತೆ. ಆ್ಯಂಡ್ ಜಾಗತಿಕವಾಗಿ ನಿಮಗೆ ಹಾಂಗ್ಕಾಂಗ್ ಮೊದಲನೇ ಸ್ಥಾನದಲ್ಲಿ ಕಂಡುಬರ್ತಾ ಇದೆ. ಆ್ಯಂಡ್ ನಮ್ಮ ಮುಂಬೈ ಜಾಗತಿಕವಾಗಿ 60ನೇ ಸ್ಥಾನದಲ್ಲಿದ್ದರೆ ಏಷ್ಯಾದಲ್ಲಿ 19ನೇ ಸ್ಥಾನದಲ್ಲಿದೆ. ಇದು ಕೂಡ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರವಾಗಿದೆ. ನೋಟ್ ಡೌನ್ ಮಾಡ್ಕೋಬೇಕು. ಪರೀಕ್ಷೆಯಲ್ಲಿ ಖಂಡಿತ ಕೇಳ್ತಾರೆ ಒಂದಲ್ಲ ಒಂದು ಎಕ್ಸಾಮ್ನಲ್ಲಿ. ಮೂರನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಹಸುವನ್ನು ವಧೆಯಿಂದ ರಕ್ಷಿಸಲು ಹಸು ವಧೆ ತಡೆಗಟ್ಟುವಿಕೆ ತಿದ್ದುಪಡಿ ಸುಗ್ರೀವಾಜ್ಞೆ
2020 ಎಂಬ ಕರಡು ಸುಗ್ರೀವಾಜ್ಞೆಯನ್ನು ಯಾವ ರಾಜ್ಯ ಅನುಮೋದಿಸಿದೆ? ನಾನು ಆಗಲೇ ತಾನೇ ನಿಮಗೆ ಹೇಳ್ತಾ ಇದ್ದೆ, ಒಂದು ವೇಳೆ ಸೆಷನ್ ನಡೀತಾ ಇಲ್ಲ ಅಂತ ಹೇಳಿದ್ರೆ, ಅಧಿವೇಶನ ನಡೀತಾ ಇಲ್ಲ ಅಂತ ಹೇಳಿದ್ರೆ ಆರ್ಡಿನೆನ್ಸ್ ಅಥವಾ ಸುಗ್ರೀವಾಜ್ಞೆಯ ಮೂಲಕವಾಗಿ ರಾಜ್ಯಗಳು ತಿದ್ದುಪಡಿಯನ್ನು ಅಥವಾ ಹೊಸ ಕಾನೂನುಗಳನ್ನ ತರಬಹುದು. ಸೊ ಇದೇ ಒಂದು ಮಾರ್ಗದಿಂದ ಇತ್ತೀಚೆಗಷ್ಟೇ ಒಂದು ರಾಜ್ಯ ಸರ್ಕಾರ ಈ ಕೌ ಸ್ಲಾಟರ್ ಅಥವಾ ಹಸುವನ್ನು ವಧೆ ಏನು ಮಾಡ್ತಾರೆ ಅಥವಾ ಗೋಹತ್ಯೆ ಏನಿರುತ್ತೆ ಆ ಗೋಹತ್ಯೆಯನ್ನು ನಿಷೇಧ ಮಾಡುವುದಕ್ಕೆ ಕಠಿಣವಾದಂತಹ ಒಂದು ಕಾನೂನನ್ನು ಇತ್ತೀಚೆಗೆ ಒಂದು ತಿದ್ದುಪಡಿಯನ್ನು ಜಾರಿಗೆ ತರಕ್ಕೆ ಹೊರಟಿದೆ. ಅದು ಯಾವ ರಾಜ್ಯ ಅಂತ ಈ ಒಂದು ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಈವನ್ ಕರ್ನಾಟಕವು ಕೂಡ ಹೊರಟಿದೆ, ಬಟ್ ಆ ಸಂಬಂಧ ನಮ್ಮ ಸಂಪುಟ ಯಾವುದೇ ರೀತಿಯಾದಂಥ ತೀರ್ಮಾನವನ್ನು ಕೈಗೊಂಡಿಲ್ಲ. ಬಟ್ ಅಲ್ಲಿನ ಒಂದು ರಾಜ್ಯ ಸರ್ಕಾರ ಇದಕ್ಕೆ ಅನುಮೋದನೆಯನ್ನು ಕೊಟ್ಟಿದೆ. ಯಾವ ರಾಜ್ಯಪ್ಪ ಅಂತ ಹೇಳಿದ್ರೆ ಆಪ್ಷನ್ ಡಿ, ಉತ್ತರ ಪ್ರದೇಶ್. ಸೊ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಈ ಸಂಬಂಧ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸೋದಕ್ಕೆ ಒಂದು ತೀರ್ಮಾನವನ್ನು ಕೂಡ ಕೈಗೊಂಡಿದ್ದಾರೆ. ಜಸ್ಟ್ ಗೊತ್ತಿರಬೇಕಾಗುತ್ತೆ. 4ನೇ ಪ್ರಶ್ನೆ ಹೇಳುತ್ತೆ, ಪೂನಂ ಅವಲೋಕನ್ ಸಮೀಕ್ಷೆ ಪ್ರಕಾರ ಗಿರ್ ಅಭಯಾರಣ್ಯ ಏಷಿಯಾಟಿಕ್ ಸಿಂಹಗಳ ಗಣತಿಯು 5 ವರ್ಷಗಳಲ್ಲಿ ಡ್ಯಾಶ್ರಷ್ಟು ಏರಿಕೆಯಾಗಿದೆ. ನೋಡಿ, ಇದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆ. ನಮಗೆ ಗೊತ್ತಿರೋ ರೀತಿ ಇತ್ತೀಚೆಗಷ್ಟೇ ಒಂದು ಸಿಂಹಗಳ ಗಣತಿ, ಏಷಿಯಾಟಿಕ್ ಲಯನ್ ಸೆನ್ಸಸ್ ಅನ್ನ ನಮ್ಮ ಗುಜರಾತ್ ರಾಜ್ಯದ ಗಿರ್ ಅಭಯಾರಣ್ಯದಲ್ಲಿ ಮಾಡಲಾಯಿತು. ಸೊ ಅಲ್ಲಿ ಒಂದು ಏರಿಕೆ ಕಂಡು ಬಂತು. 674 ಸಿಂಹಗಳು ಪ್ರಸಕ್ತವಾಗಿ ಅಲ್ಲಿದ್ದಾವೆ ಅಂತ ಹೇಳಿ ಈ ಪೂನಂ ಅವಲೋಕನ್ ಅನ್ನುವಂತಹ ಒಂದು ಸಮೀಕ್ಷೆ ಸೆನ್ಸಸ್ ನಮಗೆ ಹೇಳ್ತು. ಬಟ್ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂತಹದ್ದು ಸಿಂಹಗಳ ಸಂಖ್ಯೆ ಕೇಳ್ತಿಲ್ಲ, ಬದಲಾಗಿ ಎಷ್ಟು ಶೇಕಡ ಅಲ್ಲಿ ಸಿಂಹಗಳು ಜಾಸ್ತಿಯಾಗಿದ್ದಾವೆ, ಏರಿಕೆ ಕಂಡು ಬಂದಿದೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, 29%. ಆ 674 ಅನ್ನುವಂತಹ ಒಂದು ಅಂಕಿಅಂಶ ಕೂಡ ಗೊತ್ತಿರಬೇಕು ಮತ್ತು 29% ಜಾಸ್ತಿಯಾಗಿದೆ. ಕಳೆದ ಬಾರಿ ಅಂದರೆ 2015ಕ್ಕೂ ಕಂಪೇರ್ ಮಾಡಿದ್ರೆ 29% ಅಷ್ಟು ಜಾಸ್ತಿ ಆಗಿಬಿಟ್ಟು 674 ಇದೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಪ್ರತಿ 5 ವರ್ಷಗಳಿಗೊಮ್ಮೆ ಈ ಸಿಂಹಗಳ ಗಣತಿ ನಡೀತಾ ಇರುತ್ತೆ. ಅದೇ ರೀತಿ 5ನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಮಾಸ್ಟರ್ ಕಾರ್ಡ್ನಿಂದ ನಡೆಸಲ್ಪಡುವ ಕಾರ್ಡ್ಲೆಸ್ ATM ಅನ್ನು ಪ್ರಾರಂಭಿಸಲು ಮಾಸ್ಟರ್ ಕಾರ್ಡ್ನೊಂದಿಗೆ ಪಾಲುದಾರಿಕೆ ಹೊಂದಿರುವಂತಹ ಕಂಪನಿ ಯಾವುದು? ಇತ್ತೀಚೆಗಷ್ಟೇ ಮಾಸ್ಟರ್ ಕಾರ್ಡ್ ಅನ್ನುವಂತಹ ಒಂದು ಕಾರ್ಡ್ ಕಂಪನಿ, ಕಾರ್ಡ್ ನಮಗೆ ಗೊತ್ತು, ಡೆಬಿಟ್ ಕಾರ್ಡ್ ಬರುತ್ತೆ, ಕ್ರೆಡಿಟ್ ಕಾರ್ಡ್ ಬರುತ್ತೆ, ATM ಕಾರ್ಡ್ ಇದೆ. ಸೊ ಬೇರೆ ಬೇರೆ ರೀತಿಯಂತಹ ಕಾರ್ಡ್ಗಳು ನಮಗೆ ಗೊತ್ತಿರುತ್ತೆ. ಈ ಕಾರ್ಡ್ಗಳನ್ನ ಬಳಸ್ಬಿಟ್ಟು ನಾವು ATMಗಳಲ್ಲಿ ಹಣವನ್ನು ವಿಡ್ರಾ ಮಾಡ್ತಾ ಇದ್ವಿ. ಬಟ್ ಇತ್ತೀಚೆಗಷ್ಟೇ ಪ್ರಮುಖವಾದಂತಹ ಕಾರ್ಡ್ ಕಂಪನಿ, ಒಂದು ಪಾವತಿ ಸಂಸ್ಥೆಯಾಗಿರ್ತಕ್ಕಂತಹ ಮಾಸ್ಟರ್ ಕಾರ್ಡ್ ಬೇಸಿಕಲಿ ಒಂದು ಅಮೆರಿಕನ್ ಒಂದು ಕಂಪನಿ. ಯಾವ ರೀತಿ ವೀಸಾ ನಮಗೆ ಕಾಣಕ್ಕೆ ಸಿಗುತ್ತೋ, ಮಾಸ್ಟರ್ ಕಾರ್ಡ್ ಸಿಗುತ್ತೋ, ಮಾಯಿಸ್ಟ್ರೋ ಸಿಗುತ್ತೋ ಮತ್ತು ರುಪೇ ಕಾರ್ಡ್ ಸಿಗುತ್ತೋ, ಇದೇ ರೀತಿ ಈ ಒಂದು ಮಾಸ್ಟರ್ ಕಾರ್ಡ್ ಕೂಡ ಒಂದು. ಸೊ ಅವರು ಇತ್ತೀಚೆಗಷ್ಟೇ ಕಾರ್ಡ್ಲೆಸ್ ATM ಸೌಲಭ್ಯವನ್ನು ಜಾರಿಗೆ ತರಕ್ಕೆ ಹೊರಟಿದ್ದಾರೆ. ಅಂದರೆ ನೀವು ATMಗೆ ತೆರಳಿದ್ರೂ ಕೂಡ ಅಲ್ಲಿ ನೀವು ಈ ಒಂದು ಫಿಸಿಕಲ್ ಆಗಿ ಈ ಕಾರ್ಡನ್ನು ಯೂಸ್ ಮಾಡುವಂತಹ ಅಗತ್ಯತೆ ಇಲ್ಲ, ಬದಲಾಗಿ ನಿಮ್ಮ SMS ಸರ್ವಿಸ್ನ ಒಂದು ಮೂಲಕವಾಗಿ ಹಣವನ್ನು ಡ್ರಾ ಮಾಡಬಹುದು. ಸೊ ಯಾವ ಒಂದು ಕಂಪನಿ ಜೊತೆ ಪಾಲುದಾರಿಕೆ ಹೊಂದಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಎಂ-ಪೇಸ್ ಪೇಮೆಂಟ್ ಸಿಸ್ಟಮ್. ಸೊ ಎಂ-ಪೇಸ್ ಪೇಮೆಂಟ್ ಸಿಸ್ಟಮ್ ಅನ್ನುವಂತಹ ಒಂದು ಪಾವತಿಗೆ, ಡಿಜಿಟಲ್ ಪಾವತಿಗೆ ಸಂಬಂಧಪಟ್ಟಂತಹ ಸಂಸ್ಥೆ ಜೊತೆಗೆ ಒಪ್ಪಂದವನ್ನು ಮಾಸ್ಟರ್ ಕಾರ್ಡ್ ಸಂಸ್ಥೆ ಹೊಂದಿದೆ. ಆ್ಯಂಡ್ ಈ ಸಂಸ್ಥೆಯ CEO ಕೂಡ ಹೇಳ್ತಾ ಇದ್ದಾರೆ. ಯಾವ ಸಂಸ್ಥೆ ಅಂತ ಹೇಳಿದ್ರೆ ಎಂ-ಪೇಸ್ ಪೇಮೆಂಟ್ ಸಿಸ್ಟಮ್. ಅದರ CEO ರವಿ ರಾಜಗೋಪಾಲನ್ ಮತ್ತು ಅದರ ಕೇಂದ್ರ ಕಚೇರಿ ಮುಂಬೈ ನಗರದಲ್ಲಿ ಕಂಡುಬರುತ್ತೆ. ಆ್ಯಂಡ್ ಮಾಸ್ಟರ್ ಕಾರ್ಡ್ ನಾನು ಹೇಳಿದಂಗೆ ಒಂದು ಅಮೆರಿಕನ್ ಕಂಪನಿ, ಅದಕ್ಕೂ ಕೂಡ ಅಜಯ್ ಬಂಗಾ ಅನ್ನುವಂತಹ ಭಾರತೀಯ ವ್ಯಕ್ತಿ ಅದರ ಮುಖ್ಯಸ್ಥರಾಗಿದ್ದಾರೆ, ಅದರ CEO ಆಗಿದ್ದಾರೆ, MD ಆಗಿದ್ದಾರೆ. ಇದು ಕೂಡ ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಎಂ-ಪೇಸ್ ಪೇಮೆಂಟ್ ಸಿಸ್ಟಮ್ ಮತ್ತು ಮಾಸ್ಟರ್ ಕಾರ್ಡ್ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಪರೀಕ್ಷೆಗಳು ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಸ್ನಲ್ಲಿ ಇಂತಹ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ನೋಟ್ ಡೌನ್ ಮಾಡ್ಕೊಳ್ತಾ ಮುಂದಕ್ಕೆ ಹೋಗೋಣ. 6ನೇ ಪ್ರಶ್ನೆ ಹೇಳುತ್ತೆ, ಯಾವ ಕಂಪನಿಯು 6 ಬಿಲಿಯನ್ ಮೌಲ್ಯದ ವಿಶ್ವದ ಅತಿದೊಡ್ಡ ಸೌರ ಒಪ್ಪಂದವನ್ನು ಪಡೆದಿದೆ? ನೋಡಿ, ಇದು ಬಹಳ ಒಂದು ವಿಶೇಷವಾದಂತಹ ಪ್ರಶ್ನೆ. $6 ಬಿಲಿಯನ್ ಅಂದರೆ 45,000 ಕೋಟಿ ರೂಪಾಯಿ ಮೌಲ್ಯದ ಒಂದು ಸೌರ ವಿದ್ಯುತ್ ಒಪ್ಪಂದ ಅಥವಾ ಸೋಲಾರ್ ಎಲೆಕ್ಟ್ರಿಕ್ ಪ್ರಾಜೆಕ್ಟ್, ಸೋಲಾರ್ ಒಂದು ಪ್ರಾಜೆಕ್ಟನ್ನು ಇತ್ತೀಚೆಗಷ್ಟೇ ಭಾರತೀಯ ಕಂಪನಿ ಒಂದು ಪಡೆದಿದೆ. ಅದು ಯಾವ ಕಂಪನಿ ಅಂತ ಹೇಳ್ತಿದ್ದಾರೆ. ಖಂಡಿತ ಪರೀಕ್ಷೆಯಲ್ಲಿ ಪ್ರಶ್ನೆ ಆಗಬಹುದು, ಅಥವಾ ಅಟ್ಲೀಸ್ಟ್ ನೀವು PSI ಮುಂತಾದಂತಹ ಪರೀಕ್ಷೆಗಳ ಪ್ರಬಂಧ ಲೇಖನದಲ್ಲೂ ಕೂಡ ಈ ಕಂಪನಿಯ ಈ ಒಂದು ಒಪ್ಪಂದದ ಕುರಿತಾಗಿ ನೀವು ಉಲ್ಲೇಖವನ್ನು ಮಾಡಬಹುದು. ಅದು ಯಾವ ಕಂಪನಿ ಅಂತ ಹೇಳಿದ್ರೆ ಆಪ್ಷನ್ ಬಿ, ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್. ನೋಡಿ, ಹೆಸರು ಬಹಳ ಸುಲಭವಾಗಿ ಕೂಡ ನೀವು ನೆನ್ಪಿಟ್ಕೋಬಹುದು. ಬಿಕಾಸ್ ಅದಾನಿ ಅಂದ್ರೇನು ಸುಮ್ಮನೆ ಯಾವುದೊಂದು ಹೆಸರಲ್ಲ, ಬದಲಾಗಿ ಗೌತಮ್ ಅದಾನಿ ಅನ್ನುವಂತಹ ಒಬ್ಬ ಖ್ಯಾತ ಉದ್ಯಮಿಯ ಹೆಸರಾಗಿದೆ. ಅದಾನಿ ಅನ್ನೋರ ಹೆಸರನ್ನ ಇವನ್ ರಾಜಕೀಯ ಪಕ್ಷಗಳು ಕೂಡ ಕೆಸರೆರ ಚಾಟ ನಡೆಸಕ್ಕೆ, ಆರೋಪವನ್ನ ಮಾಡಲಿಕ್ಕೆ ಕೂಡ ಬಳಸ್ತಾ ಇರ್ತವೆ, ಅಂಬಾನಿ, ಅದಾನಿ ಮುಂತಾದಂತಹ ಹೆಸರನ್ನ. ಬಟ್ ಗೌತಮ್ ಅದಾನಿ ಅಂದ್ರೆ ಒಬ್ಬ ಖ್ಯಾತ ಉದ್ಯಮಿ ಇವರು. ಸೊ ಇವರ ಒಡೆತನದ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಅನ್ನುವಂತಹ ಒಂದು ಕಂಪನಿಗೆ ಇತ್ತೀಚೆಗಷ್ಟೇ $6 ಬಿಲಿಯನ್ ಮೌಲ್ಯದ ಅಥವಾ 45,000 ಕೋಟಿ ರೂಪಾಯಿ ಮೌಲ್ಯದ ಒಂದು ಸೋಲಾರ್ ಪ್ರಾಜೆಕ್ಟ್ ಅನ್ನು ಕೊಡಲಾಗಿದೆ. ಅಂಡ್ ಯಾರು ಕೊಟ್ಟಿರ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ. ಇದು ಯಾವುದೋ ವಿದೇಶಿ ಕಂಪನಿ ಅಲ್ಲ, ಬದಲಾಗಿ
ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ, ಭಾರತೀಯ ಸರ್ಕಾರದ SECE ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಈ ಸೌರ ವಿದ್ಯುತ್ ಉತ್ಪಾದನಾ ಘಟಕಗಳ ನಿರ್ಮಾಣಕ್ಕಾಗಿ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಕಂಪನಿಗೆ $6 ಬಿಲಿಯನ್ ಮೌಲ್ಯದ ವಿಶ್ವದ ಅತಿದೊಡ್ಡ ಒಂದು ಕಾಂಟ್ರಾಕ್ಟನ್ನು ಗುತ್ತಿಗೆಯನ್ನು ಕೊಟ್ಟಿದ್ದಾರೆ ಈ ಒಂದು ಸೋಲಾರ್ ಎನರ್ಜಿ ಸೆಕ್ಟರ್ನಲ್ಲಿ. ಆ್ಯಂಡ್ ಅದಾನಿ ಕಂಪನಿಯ ಒಂದು ಕೇಂದ್ರ ಕಚೇರಿ ಕೂಡ ಅಹಮದಾಬಾದ್ನಲ್ಲಿ ಕಂಡುಬರುತ್ತೆ. ಇತ್ತೀಚೆಗಷ್ಟೇ 6 ಒಂದು ವಿಮಾನ ನಿಲ್ದಾಣಗಳು, ನಮ್ಮ ಕರ್ನಾಟಕದ ಮಂಗಳೂರು ವಿಮಾನ ನಿಲ್ದಾಣವು ಸೇರಿದಂತೆ 6 ವಿಮಾನ ನಿಲ್ದಾಣಗಳನ್ನು ಖಾಸಗೀಕರಣ ಮಾಡೋದಕ್ಕೆ ಹೊರಟಿದ್ರು. ಸೊ ಅದರಲ್ಲೂ ಕೂಡ ಬಿಡ್ಡಿಂಗ್ನಲ್ಲಿ ಹೈಯೆಸ್ಟ್ ಬಿಡ್ ಮಾಡಿದ್ದು ಇದೇ ಅದಾನಿ ಸಂಸ್ಥೆ. ಸೊ ಅವರಿಗೆ 3 ಪ್ರಮುಖ ಏರ್ಪೋರ್ಟ್ಗಳು ಅಥವಾ ಈ ಒಂದು ವಿಮಾನ ನಿಲ್ದಾಣಗಳನ್ನು ಕೂಡ ಅದರ ಹೊಣೆಗಾರಿಕೆಯನ್ನು ಕೂಡ ವಹಿಸಿಕೊಡಲಾಗಿದೆ. ಆ್ಯಂಡ್ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಬಹಳ ಪ್ರಮುಖ. 7ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಬುಡಕಟ್ಟು ಹಾಸ್ಟೆಲ್ಗಳಿಗೆ ISO ಪ್ರಮಾಣೀಕರಣ ಪಡೆದಂತಹ ಭಾರತದ ಮೊದಲ ರಾಜ್ಯ ಯಾವುದು? ನೋಡಿ, ಇದು ಕೂಡ ಒಂದು ವಿಶೇಷವಾದಂತಹ ಪ್ರಶ್ನೆ. ಆಲ್ರೆಡಿ ನಿಮಗೆ ಆನ್ಸರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇತ್ತೀಚೆಗಷ್ಟೇ ಒಡಿಶಾ ರಾಜ್ಯ ತಾನು ನಡೆಸ್ತಕ್ಕಂತಹ ಬುಡಕಟ್ಟು ಹಾಸ್ಟೆಲ್ ಅಂತ ಹೇಳಿದ್ರೆ ಟ್ರೈಬಲ್ ಕಮ್ಯುನಿಟೀಸ್ ಏನಿದ್ದಾರೆ, ಟ್ರೈಬಲ್ ಪೀಪಲ್, ಆದಿವಾಸಿಗಳಿಗೆ ನಡೆಸ್ತಕ್ಕಂತಹ ಸರ್ಕಾರಿ ಹಾಸ್ಟೆಲ್ಗಳಿಗೆ ISO ಪ್ರಮಾಣ ಪತ್ರವನ್ನು ಪಡೆಯಿತು. ಇಂತಹ ಪ್ರಮಾಣ ಪತ್ರವನ್ನು ಪಡೆದಂತಹ ಮೊದಲ ಭಾರತೀಯ ರಾಜ್ಯ ಯಾವುದು ಅಂತ ಹೇಳಿದ್ರೆ ಒಡಿಶಾ ರಾಜ್ಯ. ನೋಡಿ, ISO ಅಂದ್ರೆ ಏನು? ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಸ್ಟ್ಯಾಂಡರ್ಡೈಸೇಷನ್. ನಿಮಗೆ ಭಾರತದಲ್ಲಿ ಕೂಡ ಸಿಗುತ್ತೆ ISI. ನೀವು ಕೂಡ ಏನಾದರೂ ವಸ್ತುಗಳನ್ನು ಖರೀದಿ ಮಾಡಿದ್ರೆ ಅದ್ರ ಮೇಲೆ ISO ಅಥವಾ ISI ಅಂತ ಮಾರ್ಕ್ ಇರುತ್ತೆ. ಅಂದರೆ ಅದನ್ನು ಈ ಸಂಸ್ಥೆಗಳು ದೃಢೀಕರಣಗೊಳಿಸಿದ್ದಾವೆ, ಅದು ಕ್ವಾಲಿಟಿ ಇದೆ ಅಂತ ಹೇಳಿ. ಸೊ ISI ಅಂತ ಹೇಳಿದ್ರೆ ಭಾರತದ್ದು ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಅದೇ ರೀತಿ ISO ಅಂತ ಹೇಳಿದ್ರೆ ಇದು ಜಾಗತಿಕ ಮಟ್ಟದ್ದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಸ್ಟ್ಯಾಂಡರ್ಡೈಸೇಷನ್. ಇದರ ಒಂದು ಕೇಂದ್ರ ಕಚೇರಿ ಕೂಡ ಸ್ವಿಟ್ಜರ್ಲೆಂಡ್ ದೇಶದ ಜೆನಿವಾ ನಗರದಲ್ಲಿ ಕಂಡುಬರುತ್ತೆ. ಸೊ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಉಪಕರಣಗಳಿಗೆ ಮತ್ತು ವಸ್ತುಗಳಿಗೆ ಒಂದು ಸ್ಟ್ಯಾಂಡರ್ಡೈಸೇಷನ್ನ ಪ್ರಮಾಣೀಕರಣವನ್ನು ಕೊಡ್ತಾ ಹೋಗ್ತಾರೆ. ಸೊ ಯಾವಾಗಲೂ ಕೂಡ ISO ಅಥವಾ ISI ಪ್ರಮಾಣೀಕರಣವನ್ನು ನೋಡೇ ನೀವು ತಗೋಬೇಕಾಗುತ್ತೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಹೆಲ್ಮೆಟ್ಸ್. ಇತ್ತೀಚೆಗಷ್ಟೇ ಏನು ಕಳೆದ ಬಾರಿ ನಮ್ಮ ರಾಜ್ಯದಲ್ಲಿ ಹೆಲ್ಮೆಟನ್ನು ಕಡ್ಡಾಯ ಮಾಡಲಾಗಿತ್ತು. ಅವಾಗ ಸರ್ಕಾರದವರು ಹೇಳ್ತಾ ಇದ್ರು ISI ಮಾರ್ಕಿನ ಹೆಲ್ಮೆಟನ್ನು ಮಾತ್ರವೇ ಬಳಸಬೇಕು. ಬಿಕಾಸ್ ಡೂಪ್ಲಿಕೇಟ್, ನಕಲಿ ಮತ್ತು ಕಳಪೆ ಗುಣಮಟ್ಟದ ವಸ್ತುಗಳು ಬರಬಾರ್ದು. ಅದನ್ನು ಬರದಂತೆ ತಡೆಯುವುದು ನಮ್ಮ ISI ಮಾರ್ಕ್ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ISO ಮಾರ್ಕ್. ಸೊ ಆ ಮಾರ್ಕ್ ಇರಬೇಕು ಅಂತ ಕೂಡ ಹೇಳಲಾಗ್ತಾ ಇತ್ತು. ಅದು ಕೂಡ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಒಡಿಶಾ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ತಾ 8ನೇ ಪ್ರಶ್ನೆ ಅಂತ ಮೂವ್ ಆಗೋಣ. 8ನೇ ಪ್ರಶ್ನೆ ಹೇಳುತ್ತೆ, ಭಾರತೀಯ ಸಂಗೀತಗಾರರಾದ ಡ್ಯಾಶ್ ರವರು ಮೆಡಲ್ ಆಫ್ ದಿ ಆರ್ಡರ್ ಆಸ್ಟ್ರೇಲಿಯಾ ಅನ್ನುವಂತಹ ಗೌರವಕ್ಕೆ ಪಾತ್ರರಾಗಿದ್ದಾರೆ. ನೋಡಿ, ಆಸ್ಟ್ರೇಲಿಯಾದ ರಾಜ್ಯ ಸರ್ಕಾರ ನೀಡತಕ್ಕಂತಹ, ಆಸ್ಟ್ರೇಲಿಯಾದ ಸರ್ಕಾರ ಅಲ್ಲಿನ ಒಂದು ನ್ಯಾಷನಲ್ ಗೌರ್ಮೆಂಟ್ ನೀಡತಕ್ಕಂತಹ ಮೆಡಲ್ ಆಫ್ ದಿ ಆರ್ಡರ್ ಆಫ್ ಆಸ್ಟ್ರೇಲಿಯಾ ಅನ್ನುವಂತಹ ಪ್ರತಿಷ್ಠಿತ ಗೌರವಕ್ಕೆ ಒಬ್ಬ ಭಾರತೀಯ ಮೂಲದ ಒಬ್ಬ ಸಂಗೀತಗಾರ್ತಿ ಅದಕ್ಕೆ ಭಾಜನರಾಗಿದ್ದಾರೆ. ಸೊ ಅವ್ರು ಯಾರು ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಶೋಭಾ ಶೇಖರ್ ಅವರು. ಸೊ ಶೋಭಾ ಶೇಖರ್ ಅವರು ಮೂಲತಃ ಭಾರತೀಯರು, ಬಟ್ ಪ್ರಸಕ್ತವಾಗಿ ಅವರು ಆಸ್ಟ್ರೇಲಿಯಾ ದೇಶದಲ್ಲಿ ಕಲಾಕೃತಿ ಮ್ಯೂಸಿಕ್ ಆರ್ಗನೈಸೇಷನ್, ಕಲಾಕೃತಿ ಅನ್ನುವಂತಹ ಒಂದು ಸಂಘಟನೆಯನ್ನು ಹುಟ್ಟಾಕಿದ್ದಾರೆ. ಆ ಮೂಲಕ ಅವರು ಸಂಗೀತಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನ ಮಾಡ್ತಿದ್ದಾರೆ. ಒಬ್ಬ ಪ್ರಖ್ಯಾತ ಸಂಗೀತಗಾರ್ತಿ. ಸೊ ಇವರಿಗೆ ಮೆಡಲ್ ಆಫ್ ದಿ ಆರ್ಡರ್ ಆಫ್ ಆಸ್ಟ್ರೇಲಿಯಾ ಅನ್ನುವಂತಹ ಪ್ರತಿಷ್ಠಿತ ಗೌರವ ಸಂದಿದೆ. ಆ್ಯಂಡ್ ಆಸ್ಟ್ರೇಲಿಯಾ ಬಗ್ಗೆ ಡೀಟೇಲ್ಸ್ ನೋಡೋದಾದ್ರೆ ಅದರ ಕ್ಯಾಪಿಟಲ್ ಸಿಟಿ ಕ್ಯಾನ್ಬೆರಾ, ಅದರ ಪ್ರಸಕ್ತ ಪ್ರಧಾನಮಂತ್ರಿ ಸ್ಕಾಟ್ ಮಾರಿಸನ್ ಮತ್ತು ಅಲ್ಲಿನ ಕರೆನ್ಸಿ ಆಸ್ಟ್ರೇಲಿಯನ್ ಡಾಲರ್. ಇದು ಕೂಡ ಗೊತ್ತಿರಬೇಕಾಗುತ್ತೆ. ಒಂದಲ್ಲ ಒಂದು ಬಾರಿ ನಿಮಗೆ ಪರೀಕ್ಷೆಯಲ್ಲಿ ಕೇಳಬಹುದು. ಅದೇ ರೀತಿ 9ನೇ ಪ್ರಶ್ನೆ ನೋಡ್ತಿದ್ದೀರಾ. ಲೋನಾರ್ ಸರೋವರವು ಇತ್ತೀಚೆಗೆ ಸುದ್ದಿಯಲ್ಲಿದೆ. ನೋಡಿ, ಇದು ಬಹಳ ಒಂದು ವಿಲಕ್ಷಣವಂತಹ ಘಟನೆ ಕೂಡ ನಡೀತು. ಪ್ರತಿ ವರ್ಷ ಕೂಡ ನಡೀತಾ ಇರುತ್ತೆ. ಬಟ್ ಈ ಬಾರಿ ಲೋನಾರ್ ಅನ್ನುವಂತಹ ಒಂದು ಸರೋವರದಲ್ಲಿ ಅದು ಕೆಂಪು ಬಣ್ಣಕ್ಕೆ ಅಥವಾ ಗುಲಾಬಿ ಬಣ್ಣಕ್ಕೆ ತಿರುಗ್ತಾ ಇದೆ, ಪಿಂಕ್ ಕಲರ್ ಆಗ್ತಾ ಇದೆ ಅಥವಾ ರೆಡ್ ಕಲರ್ ಆಗ್ತಾ ಇದೆ ಅಂತ ಹೇಳಿ ಒಂದು ಸುದ್ದಿ ನಿಮಗೆ ಪ್ರಕಟವಾಗಿತ್ತು ಕಳೆದ 1 ಅಥವಾ 2 ದಿನಗಳಿಂದ ನ್ಯೂಸ್ನಲ್ಲಿದೆ. ಸೊ ಅದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಬಹಳ ಸಿಂಪಲ್, ಎಲ್ಲರೂ ಕೂಡ ಕೇಳಿರ್ತೀರಾ. ಲೋನಾರ್ ಅನ್ನುವಂತಹ ಸರೋವರ ಭಾರತದ ಪ್ರಮುಖ ಸರೋವರಗಳಲ್ಲಿ ಇದು ಕೂಡ ಒಂದು. ಸೊ ಅದು ಯಾವ ರಾಜ್ಯದಲ್ಲಿ ಕಂಡುಬರುತ್ತಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ, ಮಹಾರಾಷ್ಟ್ರ. ಸೊ ನಮ್ಮ ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ ಕಂಡುಬರುವಂತಹ ಒಂದು ಸರೋವರ. ಯಾಕಪ್ಪ ಈ ಸರೋವರ ಅಷ್ಟೊಂದು ಫೇಮಸ್ ಅಂತ ಹೇಳಿದ್ರೆ, ಇದು ನಾವು ಕೇವಲ ಸರೋವರ ಅಲ್ಲ, ಬದಲಾಗಿ ಒಂದು ಉಲ್ಕಾ ಕುಳಿ ಅಂತ ಕೂಡ ಕರಿತೀವಿ, ಅಥವಾ ನಾವು ಆಸ್ಟ್ರಾಯ್ಡ್ ಕ್ರೇಟರ್, ಮೀಟ್ರಾಯ್ಡ್ ಕ್ರೇಟರ್ ಅಂತ ಕೂಡ ಕರಿತೀವಿ. ಕ್ರೇಟರ್ ಅಂತ ಹೇಳಿದ್ರೆ ಒಂದು ಕುಳಿ, ಒಂದು ರಂಧ್ರ ಅಂತ ಹೇಳಿ ಕರಿಬಹುದು. ಇದು ಮೂಲತಃ ಸುಮಾರು 50 ರಿಂದ 55,000 ವರ್ಷಗಳ ಹಿಂದೆ, 55,000 ಇಯರ್ಸ್ ಎಗೋ ನಮ್ಮ ಭೂಮಿಗೆ ಒಂದು ಉಲ್ಕಾಪಾತ ಬಂದು ಅಪ್ಪಳಿಸಿರುತ್ತೆ. ಒಂದು ಮೀಟಿಯೋರೈಡ್ ಆಗಿರುತ್ತೆ ನಮ್ಮ ಭೂಮಿಯ ಮೇಲೆ. ಆ ಒಂದು ಉಲ್ಕಾಪಾತ, ಒಂದು ಉಲ್ಕೆ ನಮ್ಮ ಭೂಮಿಯ ಜೊತೆ ಘರ್ಷಣೆ ಮಾಡಿದಂತಹ ಕಾರಣದಿಂದ ಈ ಲೋನಾರ್ ಸರೋವರ ಉಗಮವಾಯಿತು ಅಂತ ತಜ್ಞರು ಮತ್ತು ವಿಜ್ಞಾನಿಗಳು ಹೇಳ್ತಾರೆ. ಸೊ ಆ ಒಂದು ಲೋನಾರ್ ಸರೋವರದ ನೀರು ಇತ್ತೀಚೆಗಷ್ಟೇ ಒಂದು ಪಿಂಕ್ ಕಲರ್ ಆಗ್ತಾ ಇತ್ತು. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಚಿ ಬೆಳೆದಿರತಕ್ಕಂತಹದ್ದು ಮತ್ತು ಅಲ್ಲಿನ ಒಂದು ನೀರೇನಿದೆ ಅದು ಡೈಲ್ಯೂಟ್ ಆಗಿದ್ದಾಗ ಅದರ ಕಲರ್ ಮಾಮೂಲಿಯಾಗಿರುತ್ತೆ.
ಬಟ್ ಯಾವಾಗ ನೀರು ಆವಿಯಾಗ್ಬಿಟ್ಟು ನೀರಿನ ಒಂದು ಪ್ರಮಾಣ ಕಮ್ಮಿ ಆಗುತ್ತೆ, ಸಾಂದ್ರತೆ ಜಾಸ್ತಿ ಆಗುತ್ತೆ ಅಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ಘನ ಪದಾರ್ಥಗಳದ್ದು, ಅಂತಹ ಸಂದರ್ಭದಲ್ಲಿ ಅಲ್ಲಿನ ಪಾಚಿಗಳು ಮತ್ತು ಬೇರೆ ಬೇರೆ ಅಲ್ಲಿ ಆಮ್ಲಜನಕವು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಅದರ ಆಳದಲ್ಲಿ. ಸೊ ಇಂತಹ ಸಂದರ್ಭದಲ್ಲಿ ಅದು ನೀಲಿ ಕಲರ್ ಪಿಂಕ್ ಬಣ್ಣಕ್ಕೆ ತಿರುಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಸೊ ಹಾಗಾಗಿ ಲೋನಾರ್ ಸರೋವರ ಸುದ್ದಿಯಲ್ಲಿದೆ. ಖಂಡಿತ ಕೇಳಬಹುದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ, ಎಲ್ಲಿ ಕಂಡುಬರುತ್ತೆ. ಇದು ಹಲವಾರು ಬಾರಿ ಆಲ್ರೆಡಿ ಪ್ರಶ್ನೆ ಕೂಡ ಆಗ್ಬಿಟ್ಟಿದೆ. ಪುಲಿಕ್ಯಾಟ್ ಲೇಕ್ ಇರಬಹುದು ಅಥವಾ ಲೋನಾರ್ ಲೇಕ್ ಇರಬಹುದು, ಬೇರೆ ಬೇರೆ ಒಂದು ಸರೋವರಗಳ ಬಗ್ಗೆ ಕೇಳ್ತಾನೆ ಇರ್ತಾರೆ. ಅದೇ ರೀತಿ 10ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಹೈ ಜಂಪರ್ ಅಲೆಕ್ಸಾಂಡರ್ ಶುಸ್ತೋವ್ ಯಾವ ದೇಶಕ್ಕೆ ಸೇರಿದವರು? ನೋಡಿ, ಇದು ಕೂಡ ಒಂದು ಪ್ರಮುಖವಾದಂತಹ ಪ್ರಶ್ನೆ. ಬಿಕಾಸ್ ಇತ್ತೀಚೆಗಷ್ಟೇ ಒಬ್ಬ ಅಥ್ಲೀಟ್, ಒಬ್ಬ ಹೈ ಜಂಪರ್ ಡೋಪಿಂಗ್ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ರು. ನೋಡಿ, ಕಳೆದ 2 ದಿನಗಳ ಮುಂಚೆಯಿಂದನೂ ಕೂಡ ನಾನು ಡೋಪಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಗೋಮತಿ ಮರುಮುತ್ತು ಇರಬಹುದು, ಸಂಜಿತಾ ಚಾನು ಇರಬಹುದು, ಇವರಿಗೂ ಕೂಡ ಉದ್ದೀಪನ ಮದ್ದಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡಿದ್ದೀವಿ. ಬಟ್ ಈಗ ಮತ್ತೊಂದು ಸೇರ್ಪಡೆ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ಅಥ್ಲೀಟ್ ಹೈ ಜಂಪರ್ ಅಲೆಕ್ಸಾಂಡರ್ ಶುಸ್ತೋವ್ ಅವರು ಕೂಡ ಈ ಡೋಪಿಂಗ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟು 4 ವರ್ಷಗಳ ಕಾಲ ನಿಷೇಧಕ್ಕೆ ಒಳಗಾಗಿದ್ದಾರೆ. ಬಟ್ ಇವರು ಲಕ್ಕೀಲಿ ಇವರು ಭಾರತೀಯರಲ್ಲ, ಬದಲಾಗಿ ಯಾವ ದೇಶದವರು ಅಂತ ಕೇಳಲಾಗ್ತಾ ಇದೆ. ಬಟ್ ನೀವು ಅವರ ಹೆಸರನ್ನ ನೋಡಿದ ತಕ್ಷಣ ಕಂಡುಹಿಡಿದು ಬಿಡಬಹುದು. ಅಲೆಕ್ಸಾಂಡರ್ ಶುಸ್ತೋವ್ ಅಂತ ಹೇಳಿದ್ರೆ ಖಂಡಿತ ಅವರು ಒಬ್ಬ ರಷ್ಯಾ ಅಥವಾ ಈ ಏನು ಸೋವಿಯತ್ ಯೂನಿಯನ್ ಇದ್ದು ರಷ್ಯಾ ಪಕ್ಕ ಬರ್ತಕ್ಕಂತಹ ದೇಶಗಳು, ಬಲ್ಗೇರಿಯಾ ಇರಬಹುದು ಅಥವಾ ತಜಿಕಿಸ್ತಾನ್ ಇರಬಹುದು, ಮುಂತಾದಂತಹ ದೇಶಗಳಿಗೆ ಸೇರಿದವರಾಗಿರ್ಬೋದು ಅಂತ ನೀವು ಗೆಸ್ ಮಾಡಬಹುದು. ಉಕ್ರೇನ್ ಇರ್ಬೋದು, ಮುಂತಾದಂತಹ ದೇಶಗಳು. ಸೊ ನಿಮ್ಮ ಗೆಸ್ ಕರೆಕ್ಟ್ ಆಗಿರುತ್ತೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ರಷ್ಯಾ. ಸೊ ರಷ್ಯಾ ನಿಮಗೆ ಕಾಣಿಸ್ತಾ ಇದೆ. ಆ್ಯಂಡ್ ರಷ್ಯಾಕ್ಕೆ ಸೇರಿದಂತಹ ಒಬ್ಬ ಅಥ್ಲೀಟ್ ಅಲೆಕ್ಸಾಂಡರ್ ಶುಸ್ತೋವ್. ರಷ್ಯಾದ ರಾಜಧಾನಿ ಮಾಸ್ಕೋ ಮತ್ತು ಅಲ್ಲಿನ ಪ್ರಸಕ್ತ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ಮತ್ತು ರಷ್ಯಾದ ಕರೆನ್ಸಿ ರೂಬಲ್, ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಈಗ 10 ಪ್ರಶ್ನೆಗಳು ಮುಕ್ತಾಯ ಆಗುತ್ತೆ. ಆ್ಯಂಡ್ ಇದರೊಂದಿಗೆ ಇವತ್ತಿನ ದಿನಪತ್ರಿಕೆ ವಿಶ್ಲೇಷಣೆ ಕೂಡ ಮುಕ್ತಾಯ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ನಾಳೆ ಮತ್ತಷ್ಟು ಹೆಚ್ಚಿನ ವಿಷಯಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಿನ್ನೆ ಕ್ಲಾಸನ್ನು ನಿಮಗೆ ಕೊಡೋಕ್ಕೆ ಸಾಧ್ಯವಾಗಿಲ್ಲ ಕೆಲವು ಕಾರಣಾಂತರಗಳಿಂದ. ಆ್ಯಂಡ್ ಇವತ್ತು ಕೂಡ ಪ್ರಾಪರ್ ಆಗಿ ಕೊಡೋಕ್ಕೆ ಸಾಧ್ಯವಾಗಿಲ್ಲ. ಬಟ್ ಆದಷ್ಟು ಒಂದು ಮ್ಯಾನೇಜ್ ಮಾಡಿದ್ದೀನಿ. ಬಟ್ ನಾಳೆಯಿಂದ ಎಂದಿನಂತೆ ಮೊದಲಿನ ಥರನೇ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸೊ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.